ಓಕೆ, 5ನೇ ಅಧ್ಯಾಯ ಶ್ಲೋಕ 11 ಸಿಗ್ತಾ? 261 ಕನ್ನಡ. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾ ಆತ್ಮಶುದ್ಧಯೇ. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾ ಆತ್ಮಶುದ್ಧಯೇ. ಯಾರು ಹೇಳ್ತೀರಾ? ಪ್ರಭುಗಳು ಫಸ್ಟು. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾ ಆತ್ಮಶುದ್ಧಯೇ. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ. ಓಕೆ, ನೆಕ್ಸ್ಟ್ ಟೈಮು ಪ್ರಭುಗಳಿಂದ ಅಟ್ಲೀಸ್ಟ್ ಮೂರು ಜನ ಇರಬೇಕು. ಎಲ್ಲ ಧೋತಿ ಹಾಕ್ಕೊಂಡಿರೋರೆ. ಹಾಗನ್ಬಿಟ್ಟು ನೆಕ್ಸ್ಟ್ ವೀಕಿಂದ ಧೋತಿ ಹಾಕೊಳ್ಳೋದು ಬರಬೇಡಿ. ಅನುವಾದ: ಯೋಗಿಗಳು ಮೋಹವನ್ನು ಬಿಟ್ಟು ಕೇವಲ ಶುದ್ಧಿಗಾಗಿ ದೇಹ, ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳಿಂದ ಸಹ ಕರ್ಮವನ್ನು ಮಾಡುತ್ತಾರೆ. ಓಕೆ, ಫೋನೆಲ್ಲ ಸ್ವಲ್ಪ ಆಫ್ ಮಾಡಿ. ಮತ್ತೆ ಓದ್ತಾ ಇದ್ದೀನಿ. ಯೋಗಿಗಳು ಮೋಹವನ್ನು ಬಿಟ್ಟು ಕೇವಲ ಶುದ್ಧಿಗಾಗಿ ದೇಹ, ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳಿಂದ ಸಹ ಕರ್ಮವನ್ನು ಮಾಡುತ್ತಾರೆ. ಸೊ ಇದರಲ್ಲಿ 2-3 ಬಹಳ ಮುಖ್ಯವಾದ ವಿಷಯಗಳಿವೆ. ಮೊದಲು, ಯಾವ ಯೋಗಿಗಳು ಅಂದರೆ ಯಾರು? ಮೊದಲ ವಿಷಯ. ಎರಡನೇದು, ಮೋಹವನ್ನು ಬಿಡೋದು ಅಂದರೆ ಏನು? ಮೂರನೇ ವಿಷಯ, ಶುದ್ಧಿಗಾಗಿ ಅಂದರೆ ಏನರ್ಥ? ನಾಲ್ಕನೇ ವಿಷಯ, ಮನಸ್ಸು ಅಂದರೆ ಏನು, ಬುದ್ಧಿ ಅಂದರೆ ಏನು? ಓಕೆ, ಇಷ್ಟು ವಿಷಯಗಳನ್ನು ತಿಳ್ಕೊಬೇಕು ನಾವು ಈ ಶ್ಲೋಕದಲ್ಲಿ. ಯೋಗಿಗಳು ಅಂದರೆ ಯಾರು?
ಹಾಂ, ತಪಸ್ವಿಗಳು. ಓಕೆ, ಯೋಗಾಭ್ಯಾಸ ಮಾಡ್ತಾ ಇರೋರು. ಸಾಧುಗಳು. ಸಾಧುಗಳೇ ಅಂದರೆ ಯಾರು? ಯೋಗ ಮಾಡ್ತಾ ಇರೋರು. ಸನ್ಯಾಸಿಗಳು. ಹಾಂ, ಋಷಿ ಮುನಿಗಳು. ಓಕೆ, ನಾವೆಲ್ಲ ಭಕ್ತರಂದರೆ ಯೋಗಿಗಳಲ್ವಾ? ಯೋಗ ಅಂದರೆ ಏನು? ಯೋಗ ಅಂದರೆ ಏನು? ಸಾಧನೆ. ಓಕೆ, ಸೊ ಮೊದಲು ನಾವು ಯೋಗ ಅಂದರೆ ಏನು ಅಂತ ತಿಳ್ಕೊಬೇಕು, ಆಮೇಲೆ ಯೋಗಿಗಳು ಯಾರು ಅಂತ ಹೇಳ್ಬೋದು. ಇವಾಗ ಯೋಗ ಅಂದರೆ ಏನು ಅಂತ ಹೇಳ್ತೀನಿ, ಆಮೇಲೆ ಹೇಳಿ ಯಾರು ಯೋಗಿಗಳು ಅಂತ. ಯೋಗ ಅಂದರೆ ಭಗವಂತನ ಜೊತೆ ಒಂದು ಸಂಬಂಧವನ್ನು ಜೋಡಿಸೋದು, ಸ್ಥಾಪಿಸೋದು. ಯೋಗ ಅಂದರೆ ಯುಂಜತೆ ಅಂದರೆ ಹಿಂಗೆ ಕೊಂಡಿ ಟ್ರೈನ್ಗಿರುತ್ತಲ್ಲ. ಸೊ ಭಗವಂತನ ಜೊತೆ ಈ ರೀತಿ ಸಂಬಂಧವನ್ನು ಸ್ಥಾಪಿಸೋದು ಯೋಗ. ಇವಾಗ ಹೇಳಿ ಯಾರು ಯೋಗಿಗಳು? ಅಯ್ಯೋ, ಲಿಸ್ಟಲ್ಲೇ ಇರಲಿಲ್ವಲ್ಲಪ್ಪ ಭಕ್ತರ ಹೆಸರು. ಸೊ 3 ತರಹದ ಯೋಗ ಇದೆ, ಅಥವಾ 4 ಥರ. ಕರ್ಮಯೋಗ, ಜ್ಞಾನ ಯೋಗ, ಅಷ್ಟಾಂಗ ಯೋಗ, ಆಮೇಲೆ ಭಕ್ತಿ ಯೋಗ. ಇದೆಲ್ಲವೂ ಯೋಗ ಮಾಡೋಕ್ಕೆ ಇರೋ ವಿಧಾನಗಳು. ಯೋಗ ಅಂದರೆ ಭಗವಂತನ ಜೊತೆ ಸಂಬಂಧವನ್ನು ಸ್ಥಾಪನೆ ಮಾಡೋದು. ಓಕೆ, ಇವಾಗ ಕರ್ಮಯೋಗ ಅಂದರೆ ಏನು ಅಂದರೆ, ಯಾರಿಗೂ ಕರ್ಮವನ್ನು ಮಾಡೋಕ್ಕೆ ಬಹಳ ಆಸಕ್ತಿ ಇದೆ. ಕರ್ಮವನ್ನು ಮಾಡೋಕ್ಕೆ ಬಹಳ ಆಸಕ್ತಿ ಇದೆ, ಆದರೆ ಅವರು ಭಗವಂತನ, ಇವಾಗ ಕರ್ಮದಲ್ಲಿ 2-3 ಥರ ಇದೆ. ಒಂದು ವಿಕರ್ಮ ಅಂತ, ಇದೆಲ್ಲ ಮುಂಚೆ ಹೇಳಿದ್ದೀನಿ, ಆದರೆ ಮತ್ತೆ ಹೇಳ್ತಾ ಇದ್ದೀನಿ. ವಿಕರ್ಮ ಅಂದರೆ ಮಾಡಬಾರ್ದಂಥ ಕೆಲಸ. ಓಕೆ, ಆಮೇಲೆ ಕರ್ಮ ಅಂದರೆ ಮಾಡಬೇಕಾಗಿರೋವಂಥ ಕೆಲಸ. ಯಾರು ಹೇಳ್ತಾರೆ ಮಾಡಬಾರ್ದು ಮಾಡಬೇಕು ಅನ್ನೋದು? ಶಾಸ್ತ್ರ, ವೇದಗಳಲ್ಲಿ ಶಿಫಾರಸು ಮಾಡಿದ್ದಾರೆ. ಈ ಕೆಲಸಗಳನ್ನು ಮಾಡಬೇಕು, ಈ ಕೆಲಸಗಳನ್ನು ಮಾಡಬಾರ್ದು. ಯಾವ ಕೆಲಸಗಳನ್ನು ಮಾಡಬೇಕು ಅಂತ ಇದ್ದಾರೋ ಅದು ಕರ್ಮ, ಯಾವ ಕೆಲಸಗಳನ್ನು ಮಾಡಬಾರ್ದು ಅದು ವಿಕರ್ಮ. ವಿಕರ್ಮದಿಂದ ಏನು ಸಿಗುತ್ತೆ? ದುಃಖ. ಇದನ್ನು ಮರಿಬಾರ್ದು. ಇದು ಮತ್ತೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಯಾಕಂದರೆ ನಮಗಿದು ಸ್ವಲ್ಪ ತಲೆ ಒಳಗೆ ರಿಜಿಸ್ಟರ್ ಆಗಬೇಕು. ವಿಕರ್ಮ, ಮಾಡಬಾರ್ದು ಕೆಲಸ ಮಾಡಿದ್ರೆ ಅದರಿಂದ ದುಃಖ. ನಮ್ಮೆಲ್ಲರ ಜೀವನದಲ್ಲಿ ದುಃಖ ಇದೆಯಾ? ಅರ್ಥ ಏನು? ನಾವು ಮಾಡಬಾರ್ದಂಥ ಕೆಲಸ ಯಾವಾಗಲೂ ಮಾಡಿದ್ದೀವಿ. ಕರ್ಮ ಅಂದರೆ ಮಾಡಬೇಕಾಗಿರೋಂಥ ಕೆಲಸ. ಕರ್ಮದಿಂದ ಏನು ಸಿಗುತ್ತೆ? ನಮಗೆ ಸುಖ ಸಿಗುತ್ತೆ. ಓಕೆ, ಇವಾಗ ಈ ಕರ್ಮವನ್ನು ನಾವು ಫಲಕ್ಕೋಸ್ಕರ ಮಾಡಿದಾಗ, ಅಂದರೆ ನಾನು ಅಡುಗೆ ಮಾಡ್ತಾಯಿದ್ದೀನಿ, ಯಾರೋ ನನಗೆ ಇದು ಚೆನ್ನಾಗಿದೆ ಅಂತ ಹೇಳಬೇಕು ಉದಾಹರಣೆಗೆ. ಅಥವಾ ನಾನು ಕೆಲಸಕ್ಕೆ ಹೋಗ್ತಾಯಿದ್ದೀನಿ, ನನಗೆ ಇಷ್ಟೇ ಸಂಬಳ ಕೊಡಬೇಕು ಅಂದರೆ ಇದು ಫಲಕ್ಕೋಸ್ಕರ ನಾವು ಮಾಡ್ತಾ ಇರೋ ಕೆಲಸ. ಯಾವಾಗ ನಾವು ಫಲಕ್ಕೋಸ್ಕರ ಕೆಲಸ ಮಾಡ್ತೀವೋ ಆಗ ಅದು ಒಳ್ಳೆ ಕೆಲಸ ಇದ್ದರೆ ನಮಗೆ ಪುಣ್ಯ ಸಿಗುತ್ತೆ, ಕೆಟ್ಟ ಕೆಲಸ ಇದ್ದರೆ ಪಾಪ ಸಿಗುತ್ತೆ. ಪಾಪದಿಂದ ಕಷ್ಟ, ಪುಣ್ಯದಿಂದ ಸುಖ. ಕರ್ಮವನ್ನು ಮಾಡ್ತಿರುವಾಗ ಇನ್ನೊಂದು ಕರ್ಮ ಇದೆ, ನಿಷ್ಕಾಮ ಕರ್ಮ ಅಂತ. ನಿಷ್ಕಾಮ ಕರ್ಮ ಅಂದರೆ ಕರ್ಮವನ್ನು ಮಾಡ್ತಾ ಇದ್ದೀವಿ, ಆದರೆ ಯಾವ ಆಸೆ ಇಲ್ಲ. ಇವಾಗ ಇವತ್ತಿನ ಕಾಲದಲ್ಲಿ ಇದಕ್ಕೆ ಹೇಳಿದ್ರೆ ನಮಗೆ ಅರ್ಥ ಆಗಲ್ಲ, ಏನು ನಿಷ್ಕಾಮ ಕರ್ಮ ಅಂದರೆ ಏನು ಅರ್ಥ ಅಂತ. ಇವಾಗ ಹಿಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು ಅಂದರೆ ವೈದಿಕ ಸಮಾಜ ಅಂತಾರೆ. ವೈದಿಕ ಸಮಾಜ ಅಂದರೆ ಒಂದು ಸಮಯದಲ್ಲಿ ಸಮಾಜ ವೇದಗಳ ಆಜ್ಞೆಗಳ ಪ್ರಕಾರ ನಡೀತಾ ಇತ್ತು ಪರ್ಫೆಕ್ಟಾಗಿ. ಇವತ್ತು ನಾವು ಸಂಪೂರ್ಣವಾಗಿ 95% ವೇದಗಳನ್ನು ಕೈ ಬಿಟ್ಬಿಟ್ಟಿದ್ದೀವಿ. ಓಕೆ, ಒಂದೊಂದು ಕಾಲದಲ್ಲಿ ಆಗ ಏನಾಗ್ತಾಯಿತ್ತು ಅಂದರೆ, ಒಬ್ಬ ಕಾರ್ಪೆಂಟರ್ ಮಗ ಏನು ಮಾಡ್ತಾ ಇದ್ದ ಅವನ ಜೀವನದಲ್ಲಿ? ಅವನು ಅದನ್ನೇ ಮಾಡ್ತಾ ಇದ್ದ. ಅವನು ಯಾವ ಸ್ಕೂಲ್ಗೂ ಹೋಗ್ತಾ ಇರಲಿಲ್ಲ, ಯಾವ ಕಾಲೇಜ್ಗೂ ಹೋಗ್ತಾ ಇರಲಿಲ್ಲ. ಅವನು ಇದೇ ನನ್ನ ವೃತ್ತಿ, ಇದೇ ನನ್ನ ಜೀವನ ವೃತ್ತಿ. ಪ್ರಭುಗಳ ಈ ಕಡೆ ಬರಬೇಕು. ಇದೇ ನನ್ನ ಜೀವನದ ವೃತ್ತಿ ಅಂತ
ಅವನು ಅದರಲ್ಲೇ ತೃಪ್ತನಾಗಿರ್ತಾ ಇದ್ದ. ಅವನು ಕರ್ಮವನ್ನು ಮಾಡ್ತಾ ಇರೋ ಕಾರಣ ಏನು? ಇದು ನನಗೆ ಕೊಟ್ಟಿರೋಂಥ ಕೆಲಸ. ಯಾರು ಕೊಟ್ಟಿರೋದು? ಭಗವಂತ ಕೊಟ್ಟಿದ್ದಾನೆ. ಯಾಕೆ ಕೊಟ್ಟಿದ್ದಾನೆ? ಯಾಕೆಂದರೆ ನನ್ನ ತಂದೆ ಕೂಡ ಅದೇ ಕೆಲಸ ಮಾಡ್ತಾಯಿದ್ರು, ಅವ್ರ ತಂದೆ ಕೂಡ ಅದೇ ಕೆಲಸ ಮಾಡ್ತಾಯಿದ್ರು. ಸೊ ಯಾರು ಈ ರೀತಿ ಜೀವನ ನಡೆಸ್ತಾ ಇದ್ರು ಅವ್ರಿಗೆ ಆ ಕರ್ಮದಿಂದ ಏನು ಬಂದರೂ ತೃಪ್ತರಾಗಿರ್ತಾ ಇದ್ರು. 10 ರೂಪಾಯಿ ಬರೋದು ಸಾಕು ಅಂಥವ್ರಿಗೆ ಯಾವತ್ತೂ ಅವ್ರು ಮಾಡ್ತಾ ಇರೋ ಕರ್ಮದ ಫಲ ಸಿಗ್ತಾ ಇರಲಿಲ್ಲ. ಅಂದರೆ ಅದರಿಂದ ದುಃಖ ಪಡಬೇಕಾಗಿರೋ ಸನ್ನಿವೇಶ ಅವ್ರಿಗೆ ಬರ್ತಾ ಇರಲಿಲ್ಲ. ಕೃಷ್ಣ ಭಗವದ್ಗೀತೆಯಲ್ಲಿ ಅದಕ್ಕೆ ಹೇಳ್ತಾನೆ, ಕರ್ಮವನ್ನು ನನಗೋಸ್ಕರ ಮಾಡಿ, ಅಥವಾ ಕರ್ಮವನ್ನು ಸುಮ್ಮನೆ ಕೃಷ್ಣ ಹೇಳಿದಾನೆ ಹಾಗಾಗಿ ಮಾಡಬೇಕು, ಅದು ನನ್ನ ಕರ್ತವ್ಯ, ನಾನು ಮಾಡ್ತೀನಿ. ಪ್ರಭುಪಾದರು ಉದಾಹರಣೆ ಕೊಡ್ತಾರೆ. ಇವಾಗ ಮಳೆ ಶುರು ಆಗಿಬಿಟ್ಟಿದೆ ಬೆಂಗಳೂರಲ್ಲಿ. ನಾನು ಹೆಂಡ್ತಿ ಹೇಳ್ತಾ ಇದ್ದು, ಸೆಕೆ ತುಂಬ, ನಮ್ಮದು ಕಿಚನ್ನು ಈಸ್ಟಲ್ಲಿದೆ, ತುಂಬ ಬೆಳಗ್ಗೆ ಸೂರ್ಯನ ಬಿಸಿಲು, ಸೆಕೆ, ಅದ್ರ ಜೊತೆ ಅಷ್ಟೊಂದು ಬೇರೆ ಜಾಸ್ತಿ ಆಗಿಬಿಟ್ಟಿತ್ತು ಸೆಕೆ. ಇವಾಗ ಸೆಕೆ ಜಾಸ್ತಿ ಇತ್ತು ಅಂದ್ಬಿಟ್ಟು ನೀವೆಲ್ಲ ರಜಾ ತೊಗೊಂಡ್ರಾ, ಬೀಗ ಹಾಕ್ಬಿಟ್ರಾ ಅಡುಗೆ ಮನೆಗೆ? ಇದು ಕರ್ತವ್ಯ, ಇದು ಕರ್ತವ್ಯ. ಸುಖಾನೋ ದುಃಖಾನೋ ನಮಗೆ ಮಾಡಬೇಕು ಅಂತ ಇರೋ ಕೆಲಸವನ್ನು ನಾವು ಮಾಡಿದಾಗ ಅದರಿಂದ ನಮಗೆ ಫಲದ ಆಸಕ್ತಿ ಇಟ್ಕೋಬಾರ್ದು. ಇದು ನನ್ನ ಕರ್ತವ್ಯ, ಇದು ನನ್ನ ಕರ್ತವ್ಯ, ನಾನು ಮಾಡಬೇಕು. ಮಕ್ಕಳನ್ನ ಬೆಳೆಸೋದು ತಂದೆ ತಾಯಂದ್ರ ಕರ್ತವ್ಯ, ಬೆಳೆಸ್ಬೇಕು. ಮಕ್ಕಳನ್ನ ಬೆಳೆಸಿದ್ರೆ ಅವ್ರು ಹಿಂಗಾಗ್ತಾರೆ ಹಂಗಾಗ್ತಾರೆ, ನನಗೆ ಈ ರೀತಿ ಮಾಡ್ತಾರೆ ಆ ರೀತಿ ಮಾಡ್ತಾರೆ, ಇದೆಲ್ಲ ಅಪೇಕ್ಷೆ ಇಟ್ಕೋಬಾರ್ದು. ನಾನು ಅವ್ರನ್ನ ಬೆಳೆಸೋದು ನನ್ನ ಕರ್ತವ್ಯ, ಅವರು ನನ್ನನ್ನು ನೋಡ್ಕೊಳ್ಳೋದು ಆಮೇಲೆ ಅವ್ರ ಕರ್ತವ್ಯ. ಅದು ಅವ್ರು ಮಾಡ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿರೋದು. ನಾವು ಇವಾಗಲೇ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಮಾಡಬಾರ್ದು. ಆಗ ನಮಗೆ ನಾವು ಮಾಡೋ ಕರ್ಮದಿಂದ ಫಲ ಸಿಗೋದಿಲ್ಲ, ಅಂದರೆ ನಾವು ಸಿಕ್ಕಾಕೊಳ್ಳೋದಿಲ್ಲ. ಕರ್ಮ ಬಂಧನ ಅಂತಾರೆ. ನಾವಿಲ್ಲಿ ಭೌತಿಕ ಜಗತ್ತಿನಲ್ಲಿ ಯಾಕೆ ಸಿಕ್ಕಾಕೊಂಡಿರೋದು? ಈ ಕರ್ಮ ಬಂಧನದಿಂದ. ಸೊ ಕರ್ಮ, ವಿಕರ್ಮ, ನಿಷ್ಕಾಮ ಕರ್ಮ, ಯಾವ ಅಪೇಕ್ಷೆಗಳು ಇಲ್ಲದೆ ನನ್ನ ಕರ್ತವ್ಯ ಎಂಬುದಾಗಿ ಕೆಲಸವನ್ನು ಮಾಡೋದು. ಆಮೇಲೆ ಇದರಲ್ಲಿ ಇನ್ನೊಂದು ಹಂತ ಇದೆ, ಕರ್ಮ ಯೋಗ ಅಂತೆ. ಕರ್ಮವನ್ನು ಮಾಡೋಕ್ಕೆ ಆಸಕ್ತಿ ಇದೆ, ಆದರೆ ಭಗವಂತನಿಗೆ ಏನಾದರೂ ಕೊಡಬೇಕಲ್ಲ. ಕೆಲಸ ಮಾಡಾದ್ಮೇಲೆ ಸರಿ, ನಾನೇನಾದರೂ ಭಗವಂತನಿಗೆ ಕೊಡ್ತೀನಿ. ನನಗೆ ಏನು ಪ್ರೀತಿ ಇಲ್ಲ ಭಗವಂತನ ಮೇಲೆ, ನನಗೆ ಪ್ರೀತಿ ಇರೋದು ನನ್ನ ಕೆಲಸದ ಮೇಲೆ. ಆದರೆ ಕೊಡಬೇಕು, ಶಾಸ್ತ್ರದಲ್ಲಿ ಹೇಳ್ತಾರೆ ಕೊಡಬೇಕು. ಸರಿ, ನನ್ನ ಸಂಬಳದಿಂದ ಏನು ಬರ್ತೋ ಒಂದಿಷ್ಟು ನಾನು ಕೃಷ್ಣನಿಗೆ ಕೊಟ್ಬಿಡ್ತೀನಿ, ಆಗೋದು. ಇದು ಕರ್ಮಯೋಗ. ಈ ಕರ್ಮಯೋಗದಲ್ಲಿ ಮುಖ್ಯವಾದ ವಿಷಯ, ನಾನು ಕೆಲಸ ಮಾಡಬೇಕು ಅನ್ನೋ ನನ್ನ ಆಸೆ. ಭಗವಂತನಿಗೆ ಕೊಡಬೇಕು, ಯಾಕೆ? ಟಿಕ್ ಮಾರ್ಕು, ಕೊಡಬೇಕು ಅಂತ ಹೇಳಿದರೆ ಕೊಟ್ಟುಬಿಟ್ಟೆ, ನನ್ನ ಕೆಲಸ ಆಯಿತು. ಸೊ ಇದು ಕರ್ಮಯೋಗ. ಇದರಲ್ಲೂ ಕೂಡ ಭಗವಂತನ ಜೊತೆ ಜೋಡಣೆ ಇದೆ, ಆದರೆ ತುಂಬ ಲೂಸ್. ಅದು ಯಾವಾಗ ಬೇಕಾದ್ರೆ ಬಿಟ್ಟು ಹೋಗ್ಬೋದು, ಜಾಸ್ತಿ ಸ್ಟ್ರಾಂಗ್ ಆಗಿಲ್ಲ ಸಂಬಂಧ. ಎರಡನೇದು ಜ್ಞಾನಯೋಗ. ಸನ್ಯಾಸಿಗಳು ಅಂದ್ರಲ್ಲ, ಸಾಮಾನ್ಯವಾಗಿ ಸನ್ಯಾಸಿಗಳು ಜ್ಞಾನಯೋಗವನ್ನು ಮಾಡ್ತಾರೆ. ಜ್ಞಾನ ಅಂದರೆ ಅವರು ಹುಡುಕ್ತಾ ಇದ್ದಾರೆ, ಬ್ರಹ್ಮನ್ ಯಾರು, ಭಗವಂತ ಯಾರು ಅಂತ ಹುಡುಕ್ತಾ ಇದ್ದಾರೆ. ಆ ಹುಡುಕೋ ಪ್ರಕ್ರಿಯೆಯಲ್ಲಿ ಅವ್ರು ಮಾಡೋ ಒಂದು ಪ್ರಕ್ರಿಯೆ, ಅದನ್ನು ಜ್ಞಾನ ಯೋಗ ಅಂತ ಹೇಳ್ತಾರೆ. ಯೋಗ ಯಾಕಂದರೆ ಭಗವಂತನಿಗೋಸ್ಕರ ಹುಡುಕ್ತಾ ಇದ್ದಾರೆ, ಹಾಗಾಗಿ ಅದು ಜ್ಞಾನ ಯೋಗ. ಮೂರನೇದು ಅಷ್ಟಾಂಗ ಯೋಗ. ಅಷ್ಟಾಂಗ ಯೋಗ ಅಂದರೆ ಇಲ್ಲಿ ಹಾಕಿದಾರಲ್ಲ, ಅನಂತಕುಮಾರ್ ಯೋಗ ಕೇಂದ್ರ. ಸೊ ಯೋಗ ಈ ಯೋಗದಲ್ಲಿ ಆದರೆ ಈ ಯೋಗ ಕ್ಲಾಸ್ಗಳಲ್ಲಿ ಮಾಡೋದು ಇದು ನಿಜವಾದ ಯೋಗ ಅಲ್ಲ. ಇದು ಅಷ್ಟಾಂಗ ಯೋಗದಲ್ಲಿ 2 ಇದೆ, ಪ್ರಾಣಾಯಾಮ, ಆಸನ, ಇದೆರಡನೇ ಮಾಡಿಸೋದು ಅವರಲ್ಲಿ. ಆದರೆ ಅಷ್ಟಾಂಗ ಯೋಗದಲ್ಲಿ 8 ಅಂಗಗಳಿವೆ ಅಥವಾ 8 ಹಂತಗಳಿವೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಹೀಗೆ 8 ಅಂಗಗಳಿವೆ. ಆದರೆ ಇವತ್ತಿನ ಯೋಗ ಕ್ಲಾಸ್ಗಳಲ್ಲಿ ಹೇಳ್ಕೊಡೋದು ಪ್ರಾಣಾಯಾಮ, ಆಸನ ಅಷ್ಟೇ. ಅದರಿಂದ ಭಗವಂತನ ಜೊತೆ ಜೋಡಣೆ ಆಗೋದಿಲ್ಲ. ಅದು ತಪ್ಪು. ಅದು ಸುಮ್ಮನೆ ಹೆಸರು ಯೋಗ ಅನ್ನೋದು ತಪ್ಪು ಹೆಸರು ಅದು. ಅದಕ್ಕೆ ನಾವು ವ್ಯಾಯಾಮ ಅಂತ ಇಡ್ಬೋದು, ಅಥವಾ ಯೋಗ, ಅಷ್ಟಾಂಗ, ಪತಂಜಲಿ ಯೋಗ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಪತಂಜಲಿ ಯೋಗನೇ ಇದು ಸಮಾಧಿ ತನಕ ಹೋಗಬೇಕು, ಪತಂಜಲಿ ಯೋಗ ಅಂತ. ಏನೋ ಒಂದು ವ್ಯಾಯಾಮ, ದೇಹಕ್ಕೆ ಮಾಡ್ತಾ ಇರೋದು ಅಷ್ಟೇ. ಅದನ್ನು ಮೀರಿ ಏನು ಮಾಡ್ತಾ ಇಲ್ಲ. ಪ್ರಾಣಾಯಾಮದಿಂದ ಸ್ವಲ್ಪ ಮನಸ್ಸು ನಿಯಂತ್ರಣಕ್ಕೆ ಬರುತ್ತೆ, ಆತ್ಮದ ಹಂತಕ್ಕೆ ಹೋಗ್ತಾ ಇಲ್ಲ ಅವರು. ಹಾಗಾಗಿ ಅದು ಜೋಡಣೆ ಆಗೋದಿಲ್ಲ. ಭಗವಂತ ಇಲ್ಲ ಪಿಕ್ಚರಲ್ಲಿ, ಭಗವಂತ ಪಿಕ್ಚರಲ್ಲಿ ಇಲ್ಲ. ಸೊ ಇದು ನಿಜವಾದ ಯೋಗ ಅಲ್ಲ. ಆದರೆ ಅಷ್ಟಾಂಗ ಯೋಗದಲ್ಲಿ ಭಗವಂತನ ಜೊತೆ ಜೋಡಣೆ. ಯಾಕಂದರೆ ಧ್ಯಾನ ಮಾಡೋದವರು ಶೂನ್ಯ ಅಥವಾ ಏನೋ ಈ ದೀಪದ ಮೇಲೆ ಧ್ಯಾನ ಮಾಡಿ ಇಲ್ಲ, ಅವ್ರು ಮಾಡ್ತಾ ಇದ್ದಿದ್ದು ಭಗವಂತನ, ನಮ್ಮ ಹೃದಯದಲ್ಲಿರೋ ಪರಮಾತ್ಮನ ಮೇಲೆ ಧ್ಯಾನ ಮಾಡ್ತಾ ಇದ್ದಿದ್ದು. ಅದು ಯೋಗ ಆಗ್ತಾಯಿತ್ತು ಅವಾಗ. ಸೊ ಇದು ಕೂಡ ಆಗಲ್ಲ.
ನಾನೆಲ್ಲ ಹೇಳ್ತಾ ಇದ್ದೀನಿ, ಯಾವ್ದು ಕಷ್ಟ ಅಥವಾ ಮಾಡೋಕ್ಕೆ ಅರ್ಥ ಇಲ್ಲದೆ ಇರುವಂಥ ಪ್ರಕ್ರಿಯೆಗಳಿವೆಲ್ಲ ಅಂತಿಮವಾಗಿ ಭಕ್ತಿ ಯೋಗ. ಸೊ ನಾವು ಏನು ಮಾಡ್ತಾ ಇದ್ದೀವೋ ಇದು ಭಕ್ತಿ ಯೋಗ. ನಾವು ಮಾಡ್ತಾ ಇರೋದು ಭಕ್ತಿ ಯೋಗ. ಭಕ್ತಿಯ ಮೂಲಕ ಭಗವಂತನ ಜೊತೆ ಸಂಬಂಧವನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ನಮಗೂ ಭಗವಂತನಿಗೂ ಸಂಬಂಧ ಏನು? ನಾವು ಅವನ ಸೇವಕರು, ಅವನು ನಮ್ಮ ಸ್ವಾಮಿ. ಹೌದಾ? ಸೊ ಈ ಸಂಬಂಧವನ್ನು ನಾವು ಜೋಡಿಸೋದಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದೀವಿ? ಸೇವೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಭಗವಂತನ. ಆ ಶ್ರವಣ ಮಾಡೋದು ಕೂಡ ಸೇವೆ, ಅಥವಾ ಬೇರೆ ಹೂ ಅಲಂಕಾರ ಮಾಡೋದು, ಇನ್ನೊಂದು ಮಾಡೋದು, ಪ್ರಸಾದ ಸ್ವೀಕಾರ ಮಾಡೋದು ಸೇವೆ, ಪ್ರಸಾದ ಬಡಿಸೋದು ಸೇವೆ, ಇವೆಲ್ಲ ಸೇವೆ. ಸೊ ಸೇವೆಯ ಮೂಲಕ ಭಗವಂತನ ಜೊತೆ ಒಂದು ಸಂಬಂಧವನ್ನು ಸ್ಥಾಪನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಇದು ಭಕ್ತಿ ಯೋಗ. ಓಕೆ, 4 ಥರ ಯೋಗ ಹೇಳಿದ್ದೀನಿ: ಕರ್ಮಯೋಗ, ಜ್ಞಾನಯೋಗ, ಅಷ್ಟಾಂಗ ಯೋಗ, ಭಕ್ತಿ ಯೋಗ. ಇವಾಗ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಯೋಗಿಗಳು ಅಂದರೆ ಯಾರು ಭಗವಂತನ ಜೊತೆ ಸಂಬಂಧವನ್ನು ಸ್ಥಾಪನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೋ ಅವ್ರು ಏನು ಮಾಡ್ತಾರೆ? ಯೋಗಿಗಳು ಮೋಹವನ್ನು ಬಿಟ್ಟು, ಮೋಹ ಅಂದ್ರೇನು? ಭ್ರಮೆ ಅಂದ್ರೇನು? ಮೋಹ ಅಂದ್ರೇನು ಅರ್ಥ? ಆಸೆ. ಓಕೆ, ಮೋಹ ಅಂದರೆ ಯಾವುದು ಇಲ್ವೋ ಅದು ಇದೆ ಅಂತ ಸ್ವೀಕಾರ ಮಾಡೋದು, ಇದು ಮೋಹ. ಅಂದರೆ ಇವಾಗ ಕರೆಂಟ್ ಹೋಯಿತು, ಈ ರೀತಿ ಏನೋ ಬಿದ್ದಿದೆ, ಅರ್ಧಂಬರ್ಧ ಕಾಣಿಸ್ತಾ ಇದೆ, ತುಂಬ ಬೆಳಕಿಲ್ಲ, ಅದು ನೋಡ್ಬಿಟ್ಟು ನಾವು ಹಾವು ಅಂತ ಅಂದ್ಕೊಳ್ಳೋದು ಮೋಹ. ಅಲ್ಲಿ ನಿಜವಾಗ್ಲೂ ಹಾವಿಲ್ಲ, ಅಲ್ಲಿರೋದು ವಯರು. ಸೊ ಹಾವಿಲ್ಲ, ಆದರೆ ಅದು ಹಾವಿದೆ ಅಂತ ಅಂದ್ಕೊಂಡ್ರೆ ಅದು ಮೋಹ, ಭ್ರಮೆ. ಇವಾಗ ಇಲ್ಲಿ ಯಾವ ಮೋಹವನ್ನು ಬಿಡೋಕ್ಕೆ ಹೇಳ್ತಾ ಇದ್ದಾರೆ? ನಾವೆಲ್ಲ ಈ ಭೌತಿಕ ಜಗತ್ತಿನಲ್ಲಿ ನಾನು ಈ ದೇಹ ಅನ್ನೋ ಮೋಹದಲ್ಲಿ ಇದ್ಕೊಂಡು ನಾವು ಜೀವನ ನಡೆಸ್ತಾ ಇದ್ದೀವಿ. ಸೊ ಯೋಗಿಗಳು ಭಗವಂತನ ಜೊತೆ ಸಂಬಂಧ ಬೆಳೆಸ್ಬೇಕಂದ್ರೆ ಮೊದಲ ವಿಷಯ ಏನು? ನಾನು ಯಾರು ಅಂತ ಗೊತ್ತಾಗ್ಬೇಕು ತಾನೆ. ನಾನು ದೇಹ ಅಲ್ಲ, ಆತ್ಮ. ಇದು ಮೊದಲನೇ ಪಾಠ. ಹೌದಾ? ಈ ಆತ್ಮ ಅಂದ ತಕ್ಷಣ ಆ ವ್ಯಕ್ತಿಗೆ ಮೋಹ ಹೊರಟೋಯ್ತು. ನಾನು ದೇಹ ಅಲ್ಲ, ನಾನು ಆತ್ಮ. ಹಾಗಾಗಿ ನಿಜವಾಗಿಯೂ ಯೋಗದಲ್ಲಿ ತೊಡಗಿರೋರು ಮೋಹವನ್ನು ಬಿಟ್ಟುಬಿಡ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತು, ನಾನು ದೇಹ ಅಲ್ಲ, ನಾನು ದೇಹ ಅಂತ ಅಂದ್ಕೊಳ್ಳೋದು ಮೋಹ. ನಾನು ದೇಹಕ್ಕೋಸ್ಕರ ಜೀವನ ಮಾಡೋದು ಮೋಹ. ಸೊ ಯೋಗಿಗಳು ಮೋಹವನ್ನು ಬಿಡ್ತಾರಂತೆ. ಇವಾಗ ಮೋಹವನ್ನು ಹೇಗೆ ಬಿಡೋದು ಅದನ್ನು ನಾನು ಆಮೇಲೆ ಹೇಳ್ತೀನಿ. ಮೋಹವನ್ನು ಬಿಡೋದು ಅಷ್ಟು ಸುಲಭ ವಿಷಯ ಅಲ್ಲ. ಅದಕ್ಕೆ ಟ್ರೀಟ್ಮೆಂಟ್ ಬೇಕು ನಮಗೆ. ಆ ಟ್ರೀಟ್ಮೆಂಟ್ ಏನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಆಮೇಲೆ ಏನು ಹೇಳ್ತಾ ಇದ್ದಾರೆ? ಮೋಹವನ್ನು ಬಿಟ್ಟು ಏನು? ಶುದ್ಧಿಗಾಗಿ ದೇಹ ಮನಸ್ಸು ಮತ್ತು ಬುದ್ಧಿ, ಮತ್ತು ಇಂದ್ರಿಯಗಳಿಂದ ಸಹ ಏನು ಮಾಡ್ತಾ ಇದ್ದಾರೆ? ಕರ್ಮವನ್ನು ಮಾಡ್ತಾ ಇದ್ದಾರೆ. ಶುದ್ಧಿಗಾಗಿ ಅಂದರೆ ಏನರ್ಥ? ಓಕೆ, ಅದು ನೀವು ಇಂಗ್ಲೀಷ್ ವರ್ಡ್ ಹೇಳ್ತಾ ಇದ್ದೀರಾ ನನಗೆ. ಅದು ಇನ್ನೊಂದು ಪದ ಆಯಿತು, ಸ್ವಚ್ಛತೆ. ಎಲ್ಲ ನೀವು ಏನದು ಸಿನಾನಿಮ್ಸ್, ಕನ್ನಡದಲ್ಲಿ ಏನು ಹೇಳ್ತಾರೆ? ಸಮಾನ ಪದಗಳು ಹೇಳ್ತಾ ಇದ್ದೀರಾ. ನನಗೆ ಅರ್ಥ ಹೇಳಿ, ಬಿಡಿಸಿ ಹೇಳಿ. ಶುದ್ಧಿ ಅಂದ್ರೇನು? ಓಕೆ, ಅಂತರಂಗ ಶುದ್ಧಿ, ಅದು ಒಂಥರದ ಶುದ್ಧಿ. ಶುದ್ಧಿ ಅಂದ್ರೇನು? ಶುದ್ಧಿ ಸ್ವಚ್ಛ, ಕೊಳೆ ಇಲ್ಲದೆ ಇರೋದು. ಹೌದಾ? ಶುದ್ಧಿ ಅಂದರೆ ಕೊಳೆ ಇಲ್ಲದೆ ಇರೋದು. ಅದೇ ನಾವು ಸಮಾನ ಪದಗಳು ಹೇಳ್ಕೊಂಡು ಹೋದರೆ ಅದನ್ನು ಅರ್ಥ ಬಿಡಿಸೋಕ್ಕಾಗಲ್ಲ, ಅರ್ಥ ಬಿಡಿಸ್ಬೇಕು. ಕೊಳೆ ಇಲ್ಲದೆ ಇರೋದು ಶುದ್ಧಿ. ನಿರ್ಮಲ. ಯಾರು ಇದ್ದೀರಾ ಇಲ್ಲಿ ನಿರ್ಮಲ ಅಂತ? ಇಲ್ಲ. ಯಾಕೋ ಮತ್ತೆ ಎಲ್ಲರೂ ನಿರ್ಮಲ ಅಂತ ಇದ್ದಾರೆ. ನಾನು ಯಾರೋ ನಿರ್ಮಲ ಯಾರೋ ಇದ್ದಾರೆ ಅಂದ್ಕೊಂಡೆ. ಸೊ ನಮ್ಮ ಕೊಳೆಯನ್ನು ತೆಗೆಯೋದು. ಇವಾಗ ಕೊಳೆ ಎಲ್ಲಿದೆ? ಹೌದಾ? ಅಬ್ಬ, ಸೂಪರ್ ಅಪ್ಪ. ಮತ್ತೇನು ಕ್ಲಾಸ್ ನಿಲ್ಲಿಸ್ಬಿಡೋಣ, ಆಗೋಯ್ತು ಕ್ಲಾಸು. ಇದನ್ನೇ ಹೇಳಬೇಕು ಅಂತ ನಾನು ಕ್ಲಾಸ್ ಮಾಡ್ತಾ ಇರೋದು, ನಮ್ಮಲ್ಲಿ ಕೊಳೆ ಇದೆ ಅಂತ. ಎಲ್ಲಿದೆ ಕೊಳೆ? ನೋಡ್ತಾ ಇದ್ದೀರಾ ನೀವು ಕೊಳೆನ? ಹೇಗೆ ಗೊತ್ತಾಗ್ತಾ ಇದೆ ಕೊಳೆ ಇದೆ ಅಂತ? ಇಲ್ಲಂತೂ ಏನೆಲ್ಲ ನಿದ್ದೆ ಹೊಡಿತಾ ಇದ್ದಾರೆ, ಇವರು ಏನೋ ಖುಷಿಯಾಗಿದ್ದಾರೆ. ಈ ಕಡೆ ಏನಪ್ಪ ಎಲ್ಲ ಫುಲ್ ಡಲ್ಲು. ಕೊಳೆ ಇಲ್ಲ ಅನ್ಸುತ್ತೆ ಅವ್ರಿಗೆ. ಹೌದಾ? ಇಲ್ಲ ತುಂಬ ಜಾಸ್ತಿ ಕೊಳೆ ಇರಬೇಕು. ಏನಪ್ಪ ಕೊಳೆ ಎಲ್ಲಿದೆ? ಕೊಳೆ ಹೆಂಗಿದೆ? ಇದೆ ಅಂತ ಹೆಂಗೆ ಗೊತ್ತಾಗ್ತಾ ಇದೆ?
ಹಾಂ, ಆಲೋಚನೆಯಲ್ಲಿ ಏನು ಕೆಟ್ಟದ್ದು ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ ಸಿಕ್ಕಾಕೊಂಬಿಟ್ರಿ. ಎಲ್ಲಿ ಕೊಳೆ? ಸುಮ್ಮನೆ ನಾನು ಅರ್ಥ ಮಾಡಿಸೋದಕ್ಕೆ ಬಿಡಿಸಿ ಹೇಳಿ ಸ್ವಲ್ಪ. ಮನಸ್ಸಿನಲ್ಲಿ. ಆದರೆ ಹೆಂಗೆ ಗೊತ್ತಾಗ್ತಾ ಇದೆ ಕೊಳೆ ಇದೆ ಅಂತ? ನನಗೆ ಅರ್ಥ ಮಾಡಿಸ್ಬೇಕು. ಕೊಳೆಯಕ್ಕೆ ಯೋಚನೆ ಏನು ಅಥವಾ ಶುದ್ಧವಾದ ಯೋಚನೆ ಏನು? ಒಂದು ಎಕ್ಸಾಂಪಲ್ ಕೊಡಿ. ಇದೆಲ್ಲ ಅರ್ಥ ಆಗಲ್ಲ ನನಗೆ. ಬಿಡಿಸಿ ಹೇಳಬೇಕು. ಕೃಷ್ಣಂಗೂ ಅರ್ಥ ಆಗಬೇಕು. ಎಲ್ಲಿ ಅವಳು ನಮ್ಮ ಹುಡುಗಿ ಹೇಳಿದ್ರೆ ಅವಳೇ ಉತ್ತರ ಕೊಟ್ಬಿಡ್ತಾಳೆ. ಅಲ್ಲಪ್ಪ, ನಾನು ಸಿಂಪಲ್. ಓಕೆ, ನಿಮಗೆ ಇವಾಗ ಇಲ್ಲಿ ನೆಲದ ಮೇಲೆ ಮಣ್ಣು ತಂದು ಹಾಕಿದ್ರೆ ಅದು ಕೊಳೆ, ಹೌದಾ? ಇದು ಉದಾಹರಣೆ. ಯಾರೋ ಮಣ್ಣು ತಂದು ಹಾಕಿದ್ರು ನಾನು ಮಣ್ಣನ್ನು ತೆಗೆದುಬಿಟ್ಟು ಅದನ್ನು ಬಟ್ಟೆ ತೊಗೊಂಡು ಒರೆಸ್ದೆ. ಇವಾಗ ನಾನು ಕೇಳ್ತಿರೋದು ಮನಸ್ಸಿನಲ್ಲಿ ಕೊಳೆ ಇದೆ ಅಂತ ಹೇಗೆ ಹೇಳ್ತಾ ಇದ್ದೀರಾ? ಏನು ಒಂದು ಉದಾಹರಣೆ ಕೊಡಿ. ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚು ಕೆಟ್ಟ ಅಂದರೆ ಏನರ್ಥ? ಇನ್ನೊಬ್ಬರಿಗೆ ತೊಂದರೆ ಮಾಡೋದು. ಕೋಪ. ಬೇರೆ ಒಂದು ನಿಮಿಷ, ಎಲ್ಲೇನೋ ಹೇಳ್ದ ಇವನು ಚಿಕ್ಕವನು. ಇಷ್ಟಿದ್ದಾನೆ ಮೆಣಸಿನ್ಕಾಯಿ ಅಷ್ಟು. ಅಹಂಕಾರ ಅಂತ. ಏನೋ ಅಹಂಕಾರ ಅಂದರೆ ನೋಡಿ ಹೆಂಗೆ, ನಾನೇ ಎಲ್ಲ. ಏನು ಪ್ರಭು? ವಿಶ್ವನಾಥ್ ಪ್ರಭು, ನಾನೇ ಎಲ್ಲ. ಆಮೇಲೆ ಆಸೆ. ಓಕೆ, ಆಸೆ. ದ್ವೇಷ, ಮತ್ಸರ, ಸ್ವಾರ್ಥ. ಸಿಗ್ತಾ? ದುರಾಲೋಚನೆ, ನಂದು ಅನ್ನೋದು. ಸೊ ಇದನ್ನ ಕೊಳೆ ಅಂತ ಕರೀತಾ ಇದ್ದಾರೆ. ಹೌದಾ? ಎಲ್ಲರಲ್ಲೂ ಕೊಳೆ ಇದೆಯಾ? ನಮ್ಮೆಲ್ಲರೂ ಕೊಳೆ ಇದೆಯಾ? ಇವಾಗ ಈ ಕೊಳೆ ಇರೋದ್ರಿಂದ ನಿಮಗೆ ಸಂತೋಷ ಸಿಗ್ತಾ ಇದೆಯೋ ಬೇಜಾರಾಗತ್ತೋ? ಮತ್ತೆ ಯಾಕೆ ಕೊಳೆ ಇಟ್ಕೊಂಡಿದ್ದೀರಾ? ಯಾರು ಬೇಜಾರಾಗೋ ಕೆಲಸ ಮಾಡ್ತಾರೇನಪ್ಪ? ಇವಾಗ ನೀವೇ ಹೇಳ್ತಾ ಇದ್ದೀರಿ, ನಾನೇನು ಹೇಳ್ತಾ ಇಲ್ಲ. ನಾನು ಸುಮ್ಮನೆ ಕೇಳ್ತಾ ಇದ್ದೀನಿ, ಉತ್ತರ ನೀವೇ ಕೊಡ್ತಾ ಇದ್ದೀರ. ಏನಪ್ಪ? ಅವಳೇನೋ ಹೇಳಲ್ಲ? ಇಲ್ಲ. ಓಕೆ, ಸರಿಯಪ್ಪ. ಇವಾಗ ಕೊಳೆ ಇದ್ರೆ ಕೊಳೆಯಿಂದ ನಮಗೆ ತೊಂದರೆ ಆಗ್ತಾ ಇದೆ. ಏನಾದ್ರು ಪ್ರಯತ್ನ ಮಾಡ್ಯಾರ ಕೊಳೆ ತೆಗಿಯೋಕ್ಕೆ? ಇವಾಗ ಹೋಗ್ಲಿ, ಬಟ್ಟೆ ಮೇಲೆ ಅಥವಾ ಮೈ ಮೇಲೆ ಕೊಳೆ ಇದ್ರೆ ಏನು ಮಾಡ್ತೀರಾ? ಹಂಗೆ ಬಿಡ್ತೀರಾ? ನೀರಾಗ್ತವೆ. ಯಾಕೆ ಹಂಗೆ ಬಿಡಲ್ಲ? ಹಂಗೆ ಬಿಡಿ, ಏನಂತೆ? ಏನು ಕಿಶೋರ್? ಸ್ಕಿನ್ ಹಾಳಾಗೋಗುತ್ತೆ. ಆದರೆ ಏನಂತೆ? ಕೆರ್ತ ಬರುತ್ತೆ. ಕೆರ್ತದ ಯೋಚನೆ ನಮ್ಮ ಪ್ರಭುಗಳಿಗೆ. ಸ್ಮೆಲ್ ಬರುತ್ತೆ. ಪ್ರಶ್ನೆ ಸರಳವಾದದ್ದು. ನಾನು ಕೇಳ್ತಾ ಇರೋದು, ಕೊಳೆನ ನಮ್ಮ ಮೈ ಮೇಲಿರೋ ಕೊಳೆನ ಬಿಡೋದಕ್ಕೆ ನಾವು ಇಷ್ಟಪಡಲ್ಲ. ಬಟ್ಟೆ ಮೇಲೆ ಕೊಳೆ ಇದ್ರೆ ಕೇಳ್ತಾರೆ, ಏನ್ರಿ ಇದು ಇಷ್ಟು ಗಲೀಜು ಬಟ್ಟೆ ಹಾಕೊಂಡಿದ್ದೀರಾ? ಯಾರೋ ಕೇಳ್ತಾರಲ್ವಾ, ಕ್ಲೀನ್ ಮಾಡ್ಕೋತೀವಿ. ಇವಾಗ ಒಳಗಿರೋ ಕೊಳೆ ಬಗ್ಗೆ ಏನು ಮಾಡ್ತಾನೆ ಇಲ್ವಲ್ಲ ನಾವು? ಕಾಣಬೇಕಾ? ಅಯ್ಯೋ ಇಷ್ಟೊಂದು ಕಾಣ್ತಾ ಇದೆಯಲ್ಲ, ಮತ್ಸರ್ಯ, ಇದು ಅದು ಸಾವಿರ ಹೇಳಿದ್ರಲ್ಲ, ಕಣ್ಣಿಗೆ ಕಾಣಬೇಕಾ? ಆಯ್ತಪ್ಪ, ಇವಾಗ ಹೇಳ್ಬಿಟ್ಟೆ. ಇವಾಗ ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆಲ್ಲ ಕ್ಲೀನಾಗಿ ಬಂದ್ಬಿಡ್ತೀರಾ? ಹೋಗ್ಲಿ, ಸೋಪ್ ಯಾವುದು ಇದೆ ಹೇಳಿ. ಸೋಪ್ ಇದೆಯಾ? ಯಾರ ಥರದ ಸೋಪ್ ಇದೆಯಾ? ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ. ಸೊ ಇವಾಗ ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಮನಸ್ಸಿನಲ್ಲಿ ಕೊಳೆ ಇದೆ. ಈ ಕೊಳೆನ ಹಂಗೆ ಬಿಡೋದು ಒಳ್ಳೇದಲ್ಲ. ಹೇಳ್ತಾರಲ್ಲ, ಆರೋಗ್ಯ ಸರಿಯಾಗಿಲ್ಲದೆ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ, ಹಂಗೆ ಬಿಡಬಾರ್ದು ಅಂತಾರೆ. ಹೌದಾ? ಈ ಕೊಳೆಯನ್ನು ಹಂಗೆ ಬಿಟ್ಟರೆ ಏನಾಗುತ್ತೆ? ಕೊಳೆ ಜಾಸ್ತಿ ಆಗುತ್ತೆ. ಜಾಸ್ತಿಯಾಗಿ ಏನಾಗುತ್ತೆ? ರೋಗ ಏನು ಬರಬೇಕಾಗಿಲ್ಲ, ಬೇರೆ ಥರ ರೋಗ ಬರುತ್ತೆ. ಇವಾಗ ನಾವು ಭೂಲೋಕದಲ್ಲಿದ್ದೀವಿ, ಹೌದಾ? ಈ ಕೊಳೆ ಜಾಸ್ತಿ ಆಗ್ತಾ ಆಗ್ತಾ ಏನಾಗುತ್ತೆ? ನಮ್ಮ ಭಾರ ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ನಾವು ಅದರಿಂದ ಭೂಲೋಕದಿಂದ ಕೆಳಗಡೆ ಇಳ್ತೀವಿ. ಆತಲ, ವಿತಲ, ಸುತಲ, ತಲಾತಲ, ಮಹಾತಲ, ರಸಾತಲ, ಪಾತಾಲ ಅಂತ ಹಿಂಗೆ ಕೆಳಗಡೆ ಇಳಿತಾನೇ ಹೋಗ್ತೀವಿ. ಎಷ್ಟು ಕೆಳಗಡೆ ಇಳಿತೀವೋ, ಇವೆಲ್ಲ ಬೇರೆ ಲೋಕಗಳು, ಅಲ್ಲಿ ಬೆಳಕಿರಲ್ಲ, ಅದೆಲ್ಲ ಭೂಮಿ ಒಳಗಡೆ ಇರೋದು. ಅಸುರರಾಗ್ತೀವಿ, ನಾಗಗಳಾಗ್ತೀವಿ, ಸರ್ಪಗಳಾಗ್ತೀವಿ. ಈ ರೀತಿ ಕೆಳಮಟ್ಟದ ಜೀವನಕ್ಕೆ ಇಳಿತೀವಿ. ಮನುಷ್ಯ ಜನ್ಮ ತಿರ್ಗಾ ಸಿಗಲ್ಲ ಕೊಳೆ ಜಾಸ್ತಿ ಆದರೆ. ಸೀರಿಯಸ್ ಪ್ರಾಬ್ಲಮ್ಮಾ ಇಲ್ವಾ?
ಯಾಕೆ ಸೀರಿಯಸ್? ಏನು ಮಾಡ್ತಾಯಿದ್ದೀವಿ ನಾವು ಮನುಷ್ಯ ಜನ್ಮದಲ್ಲಿ? ಏನು ಮಾಡ್ತಾಯಿದ್ದೀವಿ ನಾವು ಬೆಳಗಿಂದ ರಾತ್ರಿ ತನಕ? ಭಯ, ಮಕ್ಕಳನ್ನು ಹುಟ್ಟಿಸೋದು, ಇಷ್ಟೇ ಮಾಡ್ತಾರೋದು ನಾವು ಕೆಲಸ. ಇದಕ್ಕೆ ಏನು ಮನುಷ್ಯ ಜನ್ಮ ಬೇಕಾಗಿಲ್ಲ, ವೇಸ್ಟ್ ಮಾಡ್ಕೋತಾ ಇದ್ದೀವಿ ನಾವು. ಪ್ರಾಣಿಗಳ ಜನ್ಮವನ್ನು ಮಾಡ್ತೀವಿ. ಪ್ರಾಣಿಗಳಿಗೆ ಯಾವ್ದಾದ್ರು ಸ್ಕೂಲ್ ಇದೆಯಾ ಪ್ರಭು? ಏನಿಲ್ವಾ? ಪ್ರಾಣಿಗಳಿಗೇನು ಸ್ಕೂಲ್ ಇಲ್ವಾ? ಮತ್ತು ಊಟ ಮಾಡ್ತಾಯಿವ್ಯಾ? ನಿದ್ದೆ, ಮಕ್ಕಳನ್ನ ಹುಟ್ಟಿಸೋದು. ಸೊ ಕೊಳೆ ಉಳಿಸ್ಕೊಂಡ್ರೆ ನಾವು ಪ್ರಾಣಿಗಳಾಗಿ ಜೀವನ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಯಾರು ಕೇಳಲ್ಲ. ಅವಾಗ ಕೊಳೆ ಇದೆ ಅಂತ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅವರು, ನಾಯಿಗಳು ಸೇರಿಕೊಂಡು. ನೀನು ತುಂಬ ಜಾಸ್ತಿ ಬೊಗಳ್ತಾ ಇದ್ದೀನಿ, ಸ್ವಲ್ಪ ಕಡಿಮೆ ಬೊಗಳು. ಪಾಪ ಮಲ್ಕೊಂಡಿದ್ದಾರೆ ಅವ್ರ ಮನೆಯಲ್ಲಿ, ನಮ್ಮ ಮನೆ ಕಾರ್ನರಲ್ಲಿ ಬೊಗಳ್ತಾನೇ ಇರುತ್ತೆ ನಾಯಿಗಳು. ಪಾಪ ಯೋಚನೆಯೇ ಇಲ್ಲ ಅವ್ರಿಗೆ, ನಾಯಿ ಬೊಗಳಿದ್ರೆ ದೇವಲೋಕ ಹಾಳ ಅಂತ, ಅವ್ರ ಪಾಠ ಅವ್ರ ಕೆಲಸ. ಸೊ ಈ ಕೊಳೆ ಜಾಸ್ತಿ ಆದರೆ ಮುಂದೆ ಹೋಗಿ ನಮಗೆ ಪ್ರಾಣಿಗಳ ಜೀವನ. ಓಕೆ, ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಯೋಗಿಗಳು ಏನು ಮಾಡ್ತಾರೆ, ಈ ಕೊಳೆಯನ್ನು ತೆಗೆಯೋದಕ್ಕೆ ಮಾಡೋ ಪ್ರತಿಯೊಂದು ಕೆಲಸನೂ ಅರ್ಥ ಮಾಡ್ಕೊಳ್ಳಿದ್ದನ್ನು ಬಹಳ ಗಂಭೀರವಾದ. ನಾನು ಸುಮ್ಮನೆ ಜೋಕ್ ಅಂತ ಅನ್ಕೋಬೇಡಿ, ಇದು ಜೋಕ್ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ, ಇಲ್ಲಾಂದರೆ ಎಲ್ಲ ಮಲ್ಬಿಡ್ತೀರಾ ಅಂತ. ಯೋಗಿಗಳು ಮಾಡೋದು ಪ್ರತಿಯೊಂದು ಕೆಲಸವನ್ನು ಕೂಡ ಅವ್ರು ಮಾಡೋ ಉದ್ದೇಶ ಏನು? ಕೆಲ್ಸಕ್ಕೆ ಹೋಗ್ತಾರೆ ಹಣ ಸಂಪಾದನೆ ಮಾಡೋಕ್ಕಲ್ಲ, ಶುದ್ಧಿಗಾಗಿ. ಅಡುಗೆ ಮಾಡ್ತಾರೆ ರುಚಿಗಾಗಿ ಅಲ್ಲ, ಶುದ್ಧಿಗಾಗಿ. ಎಲ್ಲವೂ ಅವ್ರು ಮಾಡೋದು ಶುದ್ಧಿಗಾಗಿ. ಯಾವ ಶುದ್ಧಿ? ಕಾಯ, ಮನಸ, ಬುದ್ಧ್ಯ. ಕಾಯ ಅಂದರೆ ಶರೀರ, ಎರಡನೇದು ಮನಸ್ಸಿನ ಶುದ್ಧಿ, ಮೂರನೇದು ಬುದ್ಧಿಯ ಶುದ್ಧಿ. ಇವಾಗ ಮನಸ್ಸು ಮತ್ತು ಬುದ್ಧಿ ಇದು ಯಾರಿಗಾರು ಅರ್ಥ ಆಗತ್ತಾ? ಮನಸ್ಸು ಅಂದರೆ ಏನು, ಬುದ್ಧಿ ಅಂದರೆ ಏನು? ಬುದ್ಧಿ ಅಂದರೆ ಯೋಚನೆ, ಮನಸ್ಸು ಅಂದರೆ ದುರಾಲೋಚನೆ. ಮನಸ್ಸು ಇಲ್ಲ ನನಗೆ ಅದು ಬೇಡ. ಮನಸ್ಸು ಅಂದರೆ ಏನು, ಬುದ್ಧಿ ಅಂದರೆ, ಇದು ಎರಡು ಕಾರ್ಯಗಳು ಏನು ವ್ಯತ್ಯಾಸ? ಮನಸ್ಸು ಏನು ಕೆಲಸ ಮಾಡುತ್ತೆ, ಬುದ್ಧಿ ಏನು ಕೆಲಸ ಮಾಡುತ್ತೆ? ಮನಸ್ಸು ಏನು ಹೇಳುತ್ತೋ ಬುದ್ಧಿನೂ ಅದೇ ಮಾಡುತ್ತೆ. ಓಕೆ ಓಕೆ ಮನಸ್ಸಿದೆಯಾ ಎಲ್ಲರಿಗೂ? ಬುದ್ಧಿ ಇದೆಯಾ ಎಲ್ಲರಿಗೂ? ಏನು ಪ್ರಭು ಹಿಂಗೆ ಕೇಳ್ತೀರಾ ಪ್ರಶ್ನೆ? ನಮ್ಮೆಲ್ಲರಿಗೂ ಇದೆ ಬುದ್ಧಿ ಮನಸ್ಸು. ಆದರೆ ಇದು ವ್ಯತ್ಯಾಸ ಏನು ಅಂತ ಗೊತ್ತಿಲ್ವೇ ನಮಗೆ? ಓಕೆ ಓಕೆ ಗುಡ್ ಬಿಗಿನಿಂಗ್. ಯಾವಾಗಲೂ ಸಿಂಕಲ್ಲಿರಲ್ಲ. ಅಂದರೆ ಬುದ್ಧಿ ಒಂದು ಕಡೆ ಮಾಡಬೇಕು ಅನ್ನತ್ತೆ, ಮನಸ್ಸು ಇನ್ನೇನೋ ಮಾಡಬೇಕು ಅನ್ನತ್ತೆ. ಓಕೆ, ಜ್ಞಾಪಕ ಶಕ್ತಿ ಎಲ್ಲಿಂದ ಬರ್ತಾ ಇದೆ? ಓಕೆ, ಬುದ್ಧಿಯಿಂದ. ಜ್ಞಾಪಕ ಶಕ್ತಿ ಬುದ್ಧಿಯಿಂದ. ಸಂದೇಹ ಪಡೋದು ಅಂದರೆ ಇವರು ಮೋಸ ಮಾಡ್ತಾರ ನನಗೆ, ಮೋಸ ಮಾಡಲ್ವ ನನಗೆ ಅನ್ನೋದು ಎಲ್ಲಿಂದ ಬರುತ್ತೆ? ಅಲ್ಲ ಗೊತ್ತಾಗುತ್ತೆ, ಸರಿ. ಗೊತ್ತಾಗೋದಕ್ಕೆ ಏನು ಬೇಕು ನಮಗೆ? ಇವಾಗ ಯಾರೋ ನನಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಕ್ಕೆ ಏನು ಬೇಕು ನನಗೆ? ಬುದ್ಧಿ ಬೇಕು. ಬುದ್ಧಿ ಇಲ್ಲ ಹೆಂಗೆ ಗೊತ್ತಾಗತ್ತೆ? ಸೊ ಸಂದೇಹ ಪಡೋದು, ಜ್ಞಾಪಕ ಶಕ್ತಿ, ಇವೆಲ್ಲ ಬುದ್ಧಿಯ ಕೆಲಸ. ಬುದ್ಧಿಯ ಕೆಲಸ ತರ್ಕ, ಸರಿ ತಪ್ಪು ಇದರ ನಡುವೆ ಭೇದ ಭಾವ ಮಾಡೋದು ಬುದ್ಧಿಯ ಕೆಲಸ. ಓಕೆನಾ? ಮನಸ್ಸಿನ ಕೆಲಸ 3 ಕೆಲಸ ಇದೆ ಮನಸ್ಸು. ಥಿಂಕಿಂಗ್, ಫೀಲಿಂಗ್, ವಿಲ್ಲಿಂಗ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಥಿಂಕಿಂಗ್ ಯೋಚನೆ ಅಂದರೆ ಚಿಂತನೆ ಅಲ್ಲ, ತರ್ಕ ಅಲ್ಲ. ಯೋಚನೆ ಅಂದರೆ ಸುಮ್ಮನೆ ಒಂದು ಯೋಚನೆ ಬರುತ್ತೆ ಮನಸ್ಸಿಗೆ, ಇನ್ನೊಂದು ಕ್ಷಣ ಇನ್ನೊಂದು ಯೋಚನೆ ಹೋಗುತ್ತೆ, ಇನ್ನೇನೋ ಯೋಚನೆ ಬರುತ್ತೆ. ಇದು ಮನಸ್ಸು. ಅಯ್ಯೋ ಪ್ರಭು ಏನೋ ಹೇಳ್ಬಿಟ್ರು ಬೇಜಾರಾಯಿತು, ಇದು ಮನಸ್ಸು. ಫೀಲಿಂಗ್, ಭಾವನೆ. ಆಮೇಲೆ ಏನೋ ಒಂದು ಕೆಲಸ ಮಾಡಬೇಕು, ದೃಢ ಸಂಕಲ್ಪ, ಇದು ಮನಸ್ಸು, ಬುದ್ಧಿಯಲ್ಲ, ಇದು ಮನಸ್ಸು. ಇವಾಗ ಯಾಕೆ ಜನ ಭಗವದ್ಗೀತಾ ಕ್ಲಾಸಿಗೆ ಬರಲ್ಲ? ಮನಸ್ಸು ಬಿಡ್ತಾ ಇಲ್ಲ. ಆರಾಮಾಗಿ ಮನೇಲಿರಿಯಪ್ಪ, ಮಳೆ ಬರುತ್ತೆ, ಯಾಕೆ ಅಲ್ಲಿ ಹೋಗ್ತೀರಾ, ಸಿಕ್ಕಾಕೋತೀರಾ, ಆರಾಮಾಗಿರಿ ಇಲ್ಲಿ. ಅವರೆಲ್ಲ ಕತೆ ಹೊಡಿತಾರೆ, ನೀವು ಸುಮ್ಮನೆ ಮಳೆ ಹೊಡ್ಸ್ಕೊಂಡು ಬರ್ತೀರಾ.
ಇಲ್ಲೇ ನೋಡಿ ಟಿ ವಿನಲ್ಲಿ ಚೆನ್ನಾಗಿರೋ ಸೀರಿಯಲ್ ಬರುತ್ತೆ ಈ ಟೈಮ್ಗೆ, ಇದು ಮನಸ್ಸು ಮಾಡ್ತಾ ಇರೋದು. ಹೌದಾ? ಹೀಗೆ ಹೇಳ್ತಾರೆ ಮನಸ್ಸು ಕ್ಲಾಸಿಗೆ ಬರಬಾರ್ದು ಅಂತ. ಸೊ ಇದು ಮನಸ್ಸಿನ ಕೆಲಸ. ಮನಸ್ಸು ಪ್ರತಿ ಕ್ಷಣ ಸಂಕಲ್ಪ ವಿಕಲ್ಪ, ಇದು ಬೇಕು ಇದು ಬೇಡ, ಇದು ಬೇಕು ಇದು ಬೇಡ, ಇವತ್ತು ಬೆಳಗ್ಗೆ ದೋಸೆ ಬೇಕು, ನಾಳೆ ಬೆಳಗ್ಗೆ ದೋಸೆ ಬೇಡ. ಇವತ್ತು ಮನಸ್ಸು ಚಂಚಲ, ಇವತ್ತು ದೋಸೆ ಚೆನ್ನಾಗಿತ್ತು, ನಾಳೆ ಅದೇ ದೋಸೆ ಚೆನ್ನಾಗಿಲ್ಲ. ಇದು ಮನಸ್ಸು. ಹುಚ್ಚು. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಮನಸ್ಸು ನಿಮ್ಮ ವೈರಿ, ಮನಸ್ಸು ನಮ್ಮ ವೈರಿ. ಮನಸ್ಸು ಸಾಮಾನ್ಯವಾಗಿ ಏನು ಮಾಡುತ್ತೆ ಅಂದರೆ, ಮಾತಾಜಿ ಹೇಳ್ದಂಗೆ ಬುದ್ಧಿ ಏನೋ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದೆ ಹೇಳೋಕ್ಕೆ, ಇದು ಸರಿ ಇಲ್ಲಪ್ಪ, ಇದು ಮಾಡಬೇಡ ಅಂತ. ಮನೆ ಕೂತ ಸುಮ್ಮನೆ ನನಗೇನು ಬೇಕೋ ನಾನು ಮಾಡ್ತೀನಿ, ಮನಸ್ಸಿಗೆ ಬಂದಂಗೆ ಮಾಡೋದು. ಇದು ಮನಸ್ಸಿಂದ ಆಗ್ತಾ ಇರೋದು. ಸೊ ನಮ್ಮೆಲ್ಲರ ಮನಸ್ಸು ಬಹಳ ಬಹಳ ಪ್ರಬಲವಾದದ್ದು, ಎಲ್ಲರ ಮನಸ್ಸು. ಅದಕ್ಕೆ ಅರ್ಜುನ ಹೇಳ್ತಾನೆ, ಅಯ್ಯೋ ನಾನು ಬಿರುಗಾಳಿಯನ್ನಾದರೂ ನಿಯಂತ್ರಿಸ್ತೀನಪ್ಪ, ಮನಸ್ಸನ್ನು ನಿಯಂತ್ರಿಸೋಕ್ಕಾಗಲ್ಲ. ನೋಡಿ ಎಂತಹ ಕಠಿಣವಾದ ಒಂದು ವಸ್ತುವನ್ನು ನಮ್ಮ ಜೊತೆ ಇಟ್ಕೊಂಡಿದ್ದೀವಿ ನಾವು. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಮನಸ್ಸನ್ನು ಕೂಡ ಶುದ್ಧೀಕರಿಸಬೇಕು, ಬುದ್ಧಿಯನ್ನು ಶುದ್ಧೀಕರಿಸೋದಂದ್ರೆ ಏನರ್ಥ? ಇವಾಗ ಯಾರಿಗೋ ತೊಂದರೆ ಕೊಡಬೇಕು ಅಂದರೆ ಏನನ್ನು ಉಪಯೋಗಿಸ್ತೀವಿ ನಾವು? ಬುದ್ಧಿ ಉಪಯೋಗ. ಹೇಗೆ ತೊಂದರೆ ಕೊಡೋಣ ಇವರಿಗೆ? ಚೆನ್ನಾಗಿ ಆಗಬೇಕು ತೊಂದರೆ ಅವ್ರಿಗೆ, ನಾನೇ ಮಾಡಿದ್ದು ಅಂತ ಗೊತ್ತಾಗಬೇಕು. ಸೊ ಇದು ಕೂಡ ಬುದ್ಧಿ. ಸೊ ಬುದ್ಧಿಯನ್ನು ನಾವು ಶುದ್ಧೀಕರಿಸದೇ ಇದ್ರೆ ಬುದ್ಧಿ ಕೆಟ್ಟ ಕೆಲಸ ಮಾಡುತ್ತೆ, ಅಥವಾ ಕೆಟ್ಟ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ ನಮ್ಮನ್ನ. ದೇಹದಿಂದ ಕೆಟ್ಟ ಕೆಲಸ ಮಾಡ್ಬೋದು, ದೇಹದ ಮೂಲಕ ನಾವು ಕೆಟ್ಟ ಕೆಲಸಗಳನ್ನ ಮಾಡ್ಬೋದು, ಮನಸ್ಸಿನ ಮೂಲಕ ಮಾಡ್ಬೋದು, ಬುದ್ಧಿಯ ಮೂಲಕ ಮಾಡ್ಬೋದು. ಹಾಗಾಗಿ ಯೋಗಿಗಳೇನು ಮಾಡ್ತಾರೆ? ದೇಹ, ಮನಸ್ಸು, ಬುದ್ಧಿ ಮೂರನ್ನು ಕೂಡ ಶುದ್ಧೀಕರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರು ಮಾಡೋ ಪ್ರತಿಯೊಂದು ಕೆಲಸವೂ ಕೂಡ ಶುದ್ಧೀಕರಣಕ್ಕಾಗಿ, ಬೇರೆ ಉದ್ದೇಶ ಇಲ್ಲ. ಯಾಕೆ? ಕೊಳೆಯನ್ನು ತುಂಬಿಕೊಳ್ಳೋ ಪ್ರಕ್ರಿಯೆಯಿಂದ ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತು. ಪ್ರಾಣಿಗಳ ಜೀವನ ಸಿಗುತ್ತೆ, ನನಗೆ ಪ್ರಾಣಿಯ ಜೀವನ ಬೇಡ. ಯೋಗಿಗಳಿಗೆ ಇಷ್ಟು ಬುದ್ಧಿಶಕ್ತಿ ಇದೆ. ಹಾಗಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ? ಪ್ರಯತ್ನ ಮಾಡ್ತಾ ಇದ್ದಾರೆ, ನಾನು ಪ್ರಾಣಿ ಆಗೋಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಮನುಷ್ಯನಾಗಿ ಕನಿಷ್ಠ ಪಕ್ಷ ಮನುಷ್ಯನಾಗಿ ಆದರೂ ಇರಬೇಕು ಮುಂದಿನ ಜನ್ಮದಲ್ಲಿ. ಇಲ್ಲಿ ಯಾರಿಗಾರು ಗ್ಯಾರಂಟಿ ಇದೆಯಾ ನೆಕ್ಸ್ಟ್ ಜನ್ಮ ಮನುಷ್ಯರಾಗ್ತೀವೋ ಇಲ್ವೋ ಅಂತ? ಇದು ಕೈಗೆ ಬಂದ ಮೇಲೆ ಗ್ಯಾರಂಟಿ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಯಾರು ನನ್ನ ಭಕ್ತರಾಗ್ತಾರೋ ಅವ್ರ ಗ್ಯಾರಂಟಿ, ಮನುಷ್ಯ ಜನ್ಮ ಗ್ಯಾರಂಟಿ ನಿಮಗೆ. ನೀವು ಇಲ್ಲಿ ಕೂತ್ಕೊಂಡು ಒಂದು ದಿನ ಕ್ಲಾಸ್ ಕೇಳಿದ್ರು, ಒಂದು ಚೂರು ಇದು ಭಗವಂತನಿಗೆ ಒಂದು ಚಿಕ್ಕ ಹೆಜ್ಜೆ ಭಗವಂತನ ಕಡೆ, ಒಂದು ದಿನ ಪ್ರವಚನಕ್ಕೆ ಬಂದು ಕೂತಿದ್ರು ಕೂಡ ಭಗವಂತನ ಕಡೆಗೆ ನಾವು ಒಂದು ಚಿಕ್ಕ ಹೆಜ್ಜೆ ಇಟ್ಟಿದ್ದೀವಿ. ಭಗವಂತ ಹೇಳ್ತಾನೆ, ಮುಂದಿನ ಜನ್ಮ ಇನ್ನೊಂದು ಹೆಜ್ಜೆ ಇಡಪ್ಪ, ತೊಂದರೆ ಇಲ್ಲ. ಈ ಜನ್ಮದಲ್ಲಿ ಇಡದೇ ಇದ್ರು ಮುಂದಿನ ಜನ್ಮ ಇಡೋದಕ್ಕೆ ನಿನಗೆ ಅವಕಾಶ ಕೊಡ್ತೀನಿ, ಮನುಷ್ಯ ಜನ್ಮ ಕೊಡ್ತೀನಿ. ಯಾಕಂದರೆ ಪ್ರಾಣಿಗಳ ಜನ್ಮದಲ್ಲಿ ಭಗವಂತನ ಹತ್ರ ಬರೋಕ್ಕಾಗಲ್ಲ, ನಮಗೇನು ಗೊತ್ತಾಗದೇ ಇಲ್ಲ. ಪ್ರಾಣಿಗಳಿಗೆ ಆ ಶಕ್ತಿನೇ ಇಲ್ಲ. ಪ್ರಾಣಿಗಳಿಗೆ ಜ್ಞಾಪಕ ಶಕ್ತಿ ಇಲ್ಲ, ಗೊತ್ತಾ ನಿಮಗೆ? ಜ್ಞಾಪಕ ಶಕ್ತಿ ಇಲ್ಲ. ಓ ಇವ್ರು ಬಂದಿದ್ದು ಅವತ್ತೆ ನಮ್ಮನೆಗೆ ಬಂದು ಇವರೇ ಮಾಡಿದ್ದು ಇಲ್ಲ, ವಾಸನೆಯಿಂದ ಕಂಡುಹಿಡ್ಕೊಳ್ಳೋದು ಅಷ್ಟೇ. ಅದರದ್ದು ಏನು ಕೆಲಸ ಇದ್ರು ವಾಸನೆ ಅಷ್ಟೇ. ನಾಯಿ, ನೀವು ಇನ್ನೊಬ್ರು ಮನೆಗೆ ಹೋದ್ರಿ, ನೆಕ್ಸ್ಟ್ ಯಾಕೆ ನೀವು ನೋಡಿ ಏನು ಸಂತೋಷ ಆಗ್ತಾಯಿಲ್ಲ, ಅದಕ್ಕೇನು ಗೊತ್ತಿಲ್ಲ ನೀವು ಯಾರು ಅಂತ, ವಾಸನೆನ ಜ್ಞಾಪಕ ಇಟ್ಕೊಂಡ್ಬಿಡುತ್ತೆ ನಾಯಿ. ಸೊ ಪ್ರಾಣಿಗಳಿಗೆ ಇದು ಯಾವ ಗಂಧ ಇಲ್ಲ, ಗಂಧ ಗಾಳಿ ಇಲ್ಲ. ಸೊ ಇದು ಅವಕಾಶ ಇರೋದು ಮನುಷ್ಯರಿಗೆ. ನಾವು ಈ ಕೊಳೆಯನ್ನು ತೆಗೆದುಹಾಕೋಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಪ್ರತಿ ಕ್ಷಣ ಏನು ಮಾಡ್ತಾ ಇದ್ವಿ? ನಾವು ಹೆಚ್ಚು ಕೊಳೆಯನ್ನು ತುಂಬ್ಕೋತಾ ಇದ್ದೀವಿ. ಪ್ರತಿ ಕ್ಷಣ ನಾವು ಮಾಡ್ತಾ ಇರೋ ಕೆಲಸದಿಂದ, ನಾವು ಮಾಡ್ತಾ ಇರೋ ಯೋಚನೆಗಳಿಂದ ನಾವು ಹೆಚ್ಚು ಕೊಳೆಯನ್ನು ತುಂಬ್ಕೋತಾ ಇದ್ದೀವಿ. ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ ಇದನ್ನು. ಕೊಳೆ ಅಂದರೆ ಪ್ರಾಣಿ ಜೀವನ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಕೃಷ್ಣ? ಹಾಗಾಗಿ ಕೊಳೆಯನ್ನು ತೆಗೆದುಹಾಕಬೇಕು. ಯೋಗಿಗಳೇನು ಮಾಡ್ತಾರೆ? ಕೊಳೆಯನ್ನು ತೆಗೆದುಹಾಕೋಕ್ಕೋಸ್ಕರ ಕೆಲಸವನ್ನು ಮಾಡ್ತಾರೆ. ಅವರ ಜೀವನದ ಒಂದು ಮುಖ್ಯ ಏಕೈಕ ಧ್ಯೇಯ ಏನು? ಕೊಳೆಯನ್ನು ತೆಗೆದುಹಾಕೋದು. ಅರೆ ಭಕ್ತಿ ಯೋಗಿಗಳಿಗೆ ಬಹಳ ಸುಲಭವಾದ ಪ್ರಕ್ರಿಯೆ. ಭಕ್ತಿ ಯೋಗಿಗಳು ನಾವು ಏನು ತುಂಬ ಶ್ರಮ ಪಡಬೇಕಾಗಿಲ್ಲ. ನಾವು ಯಾಕೆ ಇಸ್ಕಾನಲ್ಲಿ ಇಷ್ಟೊಂದು ಹರೇ ಕೃಷ್ಣ ಮಹಾಮಂತ್ರದ ಬಗ್ಗೆ ಇಷ್ಟೊಂದು ಒತ್ತು ಕೊಡ್ತೀವಿ ಅಂದರೆ ಇದು ಶುದ್ಧೀಕರಣ ಪ್ರಕ್ರಿಯೆ. ಸೊ ನೀವು ಇಲ್ಲಿ ಬಂದಾಗ 1.5 ಗಂಟೆ ಕಾಲ ಶುದ್ಧೀಕರಣದ ಕಾರ್ಯಕ್ರಮ ಇದು ಸಂಪೂರ್ಣ. ಕೃಷ್ಣ ಪ್ರಜ್ಞೆ ಅಂದರೆ ಶುದ್ಧೀಕರಣದ ಕಾರ್ಯಕ್ರಮ.
ಇಲ್ಲಿ ನೀವು ಎಷ್ಟೊತ್ತಿರ್ತೀರೋ ಇಲ್ಲಿ ಒಂದು ಸ್ವಲ್ಪವೂ ಕೂಡ ಕೊಳೆ ನಿಮ್ಮ ಮನಸ್ಸಿನಲ್ಲಿ ಹೋಗಲ್ಲ, ಹೊಸ ಕೊಳೆ ಹೋಗೋದಿಲ್ಲ. ನಿದ್ದೆ ಮಾಡ್ತಾ ಇದ್ರೆ ಹೋಗುತ್ತೆ. ನಿದ್ದೆ ಮಾಡ್ತಾ ಇದ್ದೀರಿ, ಎಚ್ಚರವಾಗಿದ್ದರೆ, ಶ್ರವಣ ಮಾಡ್ತಾ ಇದ್ರೆ ಕೊಳೆ ಹೋಗಲ್ಲ, ಇರೋ ಕೊಳೆ ಹೊರಗಡೆ ಹೋಗುತ್ತೆ, ಸ್ವಚ್ಛವಾಗ್ತೀವಿ ನಾವು. ಒಂದು ಸತಿ ಹರೇ ಕೃಷ್ಣ ಅಂತ ಹೇಳಿದ್ರೆ ಸ್ವಚ್ಛರಾದ್ವಿ, ಇನ್ನೊಂದು ಸತಿ ಹರೇ ಕೃಷ್ಣ ಅಂತ ಹೇಳಿದ್ರೆ ಇನ್ನಷ್ಟು ಸ್ವಚ್ಛರಾದ್ವಿ. ನಾವು ಆರ್ಥಿಕವಾಗಿ ನಾವು ಸಾಹುಕಾರರೋ ಬಡವರೋ ಅದು ಪ್ರಶ್ನೆ ಅಲ್ಲ, ಕಾರ್ಮಿಕವಾಗಿ ಬಹಳ ಸಾಹುಕಾರರು, ಬಹಳ ಕೆಟ್ಟ ಕರ್ಮವನ್ನು ಮಾಡಿದ್ದೀವಿ, ಬಹಳ ಒಳ್ಳೆ ಕರ್ಮ ಎಲ್ಲ ಸಂಗ್ರಹ ಆಗಿದೆ, ಅದರಿಂದ ಸಾಕಷ್ಟು ಕೊಳೆ ತುಂಬಿಕೊಂಡಿದೆ. ಆದರೆ ಸುಮ್ಮನೆ ನಾವು ಈ ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರಿಂದ ಅದು ಕೇಳಲ್ಲ. ಹೊರಗಡೆ ಕೊಳೆ ಇದ್ರೆ ಸೋಪ್ ತರ್ತೀರಾ, ಒಳಗಡೆ ಕೊಳೆ ಇದ್ರೆ ಯಾವ ಮಾರ್ಕೆಟಲ್ಲಿ ಸೋಪ್ ಇಲ್ಲ, ಅದಿರೋದು ಹರೇ ಕೃಷ್ಣ ಮಹಾಮಂತ್ರ. ಎಲ್ಲ ಭಕ್ತರು ಇಲ್ಲಿ ಎಷ್ಟೊಂದು ಜನ ನಾವೆಲ್ಲ ಕೆಲವು ವರ್ಷಗಳಿಂದ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತಾ ಇದ್ದೀವಿ. ಈ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದ್ರಿಂದ ಏನಾಗುತ್ತೆ, ಮುಖದಲ್ಲಿ ಸ್ವಲ್ಪ ಒಂದು ಚೂರಾದರೂ ಕೊಳೆ ಹೋಗಿ ಸ್ವಲ್ಪ ಏನು ಬರುತ್ತೆ, ಕಳೆ ಬರುತ್ತೆ. ಸೊ ಕಳೆ ಬರ್ತಾ ಇದೆ ಚೂರು ಅಂದರೆ ಕೊಳೆ ಹೋಗ್ತಾ ಇದೆ ಚೂರು ಅಂತ ಅರ್ಥ. ನಾವು ಅದಕ್ಕೆ ಏನೂ ಮಾಡಬೇಕಾಗಿಲ್ಲ, ಪ್ರಾಮಾಣಿಕತೆಯಿಂದ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಬೇಕು. ಪ್ರತಿದಿನ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಪ್ರಸಾದ ಅಂತ ಯಾಕೆ ಹೇಳ್ತೀವಿ? ಯಾಕಂದರೆ ಪ್ರಸಾದ ಭಗವಂತನ ಕೃಪೆ. ಭಗವಂತನ ಕೃಪೆ ಏನು ಸಿಕ್ಕಿದ್ರೂ ಕೂಡ ಅದು ನಮ್ಮನ್ನು ಶುದ್ಧೀಕರಿಸುತ್ತೆ. ಪ್ರಸಾದವಲ್ಲದೆ ಇರೋದು ತಿಂದಾಗ ಏನಾಗುತ್ತೆ, ನಮ್ಮ ಸಿಸ್ಟಮ್ ಒಳಗಡೆ ಕೊಳೆ ಹೋಗ್ತಾ ಇದೆ. ನೀವು ಅನ್ಕೋತಾ ಇರ್ಬೋದು, ಆರೋಗ್ಯಕ್ಕೆ ನಾನು ಇದು ತಿಂತಾ ಇದ್ದೀನಿ ಅದು ತಿಂತಾ ಇದ್ದೀನಿ. ದೇಹಕ್ಕೆ ಇರ್ಬೋದು, ಅದು ಇವತ್ತು ತಿನ್ನೋದು ಎಲ್ಲಿ ದೇಹಕ್ಕೆ ಚೆನ್ನಾಗಿರುತ್ತೆ. ಹೊರಗಡೆ ತಿನ್ನೋರೆಲ್ಲ ಆರೋಗ್ಯ ಅವ್ರದ್ದು ಹಾಳೆ. ದೇಹಕ್ಕೂ ಅದು ಸರಿಯಾಗಿ ನಮಗೆ ಏನೋ ಪೌಷ್ಟಿಕಾಂಶ ಉಪಯೋಗವಾಗ್ತಾ ಇಲ್ಲ, ಮನಸ್ಸಿಗಂತೂ ಇಲ್ಲವೇ ಇಲ್ಲ. ಇವಾಗ ನೀವು ಹೊರಗಡೆ ಹೋಗಿ ತಿಂತೀರಾ, ಅವನು ನಿಮ್ಮ ಆರೋಗ್ಯದ ದೃಷ್ಟಿ ಇಟ್ಕೊಂಡು ಮಾಡ್ತಾ ಇದ್ದಾನ? ಅವನ ಕೆಲಸ ದುಡ್ಡು ಮಾಡ್ಕೊಳ್ಳೋದು. ನಾವು ಮನೆಗೆ ಬಂದು ಏನು ಯೋಚನೆ ಮಾಡ್ತೀವಿ, ನಾನು ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಮಾಡ್ಕೋಬೇಕಲ್ಲ ನಾನು. ಅವನೇನು ಯೋಚನೆ ಮಾಡ್ತಾ ಇದ್ದಾನೆ, ನಾವು ಅದೇ ಯೋಚನೆ ಮಾಡ್ತೀವಿ. ಯಾಕೆ? ಅವ್ನು ಮಾಡಿ ತಿಂತಾ ಇದ್ದೀವಲ್ಲ ನಾವು. ಸೊ ಹಾಗಾಗಿ ಏನಾಗ್ತಾ ಇದೆ, ಕೊಳೆ ಕಡಿಮೆ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆಯೋ? ಸೊ ನಾವು ಕಲಿಯುಗದಲ್ಲಿ ಪ್ರತಿಯೊಂದು ಕಾರ್ಯದಿಂದ ನಾವೇನು ಮಾಡ್ತಾ ಇದ್ದೀವಿ, ಕೊಳೆಯನ್ನು ಹೆಚ್ಚಿಸ್ತಾ ಇದ್ದೀವಿ. ಯೋಗಿಗಳೇನು ಮಾಡ್ತಾರೆ, ಕೊಳೆಯನ್ನು ಕಡಿಮೆ ಮಾಡ್ತಾರೆ. ಓಕೆನಾ? ಕ್ಲಿಯರ್ ಆಯ್ತಾ ವಿಷಯ? ಬೋರ್ ಆಗ್ತಾ ಇದೆಯಾ? ಯಾಕಂದರೆ ಇದು ನಮ್ಮೆಲ್ಲರಿಗೂ ಒಳ್ಳೆಯದು. ನೋಡಿ, ಇವಾಗ ಭಗವದ್ಗೀತೆ ವಿಷಯಗಳನ್ನು ನಾವು ಒಂದು ಬಹಳ ತಾತ್ವಿಕವಾಗಿ ನಿಮಗೆ ವಿವರಣೆ ಕೊಟ್ಟರೆ ಅರ್ಥ ಆಗದೆ ಇರ್ಬೋದು. ನಾನು ಎಷ್ಟು ನಿಮಗೆ ನಮ್ಮ ಜೀವನದ ವಿಷಯಗಳನ್ನು ತಂದು ಎಷ್ಟು ಸರಳವಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತೋ ಅಷ್ಟು ಸರಳವಾಗಿ ಮಾಡ್ತಾ ಇದಕ್ಕಿಂತ ಇನ್ನೂ ಕಡಿಮೆ, ಇನ್ನೂ ಹೆಚ್ಚು ಸರಳವಾಗಿ ಎಕ್ಸ್ಪ್ಲೇನ್ ಮಾಡೋದು ಭಗವದ್ಗೀತೆ ಬಹಳ ಕಷ್ಟ. ಸೊ ಒಂದು ಉದಾಹರಣೆಯನ್ನು ಕೊಟ್ಟು ಮುಗಿಸ್ತೀನಿ. ಒಬ್ಬರು ಭಕ್ತರಿದ್ದರು, ಅವ್ರ ಹೆಸರು ಅಂಬರೀಷ ಮಹಾರಾಜ ಅಂತ. ಈ ಶುದ್ಧತೆಯಿಂದ ಏನಾಗತ್ತೆ ಅಂತ ಇದು ಕತೆ ಹೇಳಿದ್ದೆ ನಾನು. ಸೊ ಇಲ್ಲಿ ಭಾಗವತದಲ್ಲಿ ಅವರ ಜೀವನವನ್ನು ಹೇಳ್ತಾ ಇದ್ದಾರೆ. ಶುದ್ಧೀಕರಣ ಅಂದರೆ ಯಾವ ರೀತಿ ಜೀವನ ನಡೆಸಬೇಕು ಅಂತ. ಸವೈಮನ ಕೃಷ್ಣ ಪಾದಾರವಿಂದಯೋರ್ ವಾಚಾಂಶಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ಮಂದಿರ ಮಾರ್ಜನಾದಿಷು ಚಕಾರೋ ಶ್ರುತಿಂ ಚಕಾರಾಚ್ಯುತ ಸತ್ಕತೋದಯೇ ಮುಕುಂದಲಿಂಗಾಲಯ ದರ್ಶನೆ ದೃಶೌ ತದ್ಭೃತ್ಯ ಗಾತ್ರ ಸ್ಪರ್ಶೆ ಅಂಗಸಂಗಮಂ ಗ್ರಾಣಂ ಚ ತತ್ಪಾದ ಸರೋಜ ಸೌರಭೆ ಶ್ರೀಮತ್ ತುಳಸ್ಯಾರಸನಾಂ ತದರ್ಪಿತೆ ಪಾದೌ ಹರೆ ಕ್ಷೇತ್ರ ಪದಾಭಿವಂದನೆ ಪದಾನುಸರ್ಪಣೆ ಶಿರೋ ಋಷಿಕೇಶ ಪದಾಭಿವಂದನೆ ಕಾಮಂ ಚ ದಾಸ್ಯೇನ ತು ಕಾಮ ಕಾಮ್ಯಯ ಯಥೋತ್ತಮ ಶ್ಲೋಕ ಜನಾಶ್ರಯ ರತಿ. ತುಂಬ ಅದ್ಭುತವಾದ ಶ್ಲೋಕ. ಇದರಲ್ಲಿ ಹೇಳ್ತಾ ಇದ್ದಾರೆ, ಹೇಗೆ ಅಂಬರೀಷ ಮಹಾರಾಜ ತನ್ನ ಪ್ರತಿಯೊಂದು ಇಂದ್ರಿಯವನ್ನು ಕೂಡ, ಈ ಶ್ಲೋಕದಲ್ಲಿ ಹೇಳ್ತಾರೆ, ಇಂದ್ರಿಯಗಳಿಂದ ಸಹ ಶುದ್ಧಿಗಾಗಿ ಕೆಲಸ ಮಾಡ್ತಾರೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ, ಸವೈ ಮನ ಕೃಷ್ಣ ಪಾದಾರವಿಂದ, ಮನಸ್ಸನ್ನು ಏನು ಮಾಡಬೇಕು, ಕೃಷ್ಣನ ಪಾದಾರವಿಂದಗಳಲ್ಲಿ ಇರಿಸ್ಬೇಕು.
ವಾಚಾಂಶಿ ವೈಕುಂಠ ಗುಣಾನುವರ್ಣನೆ. ವಾಚಾಂಶಿ ಅಂದರೆ ಮಾತು. ಮಾತಾಡಿದಾಗ ಯಾವುದ್ರ ಬಗ್ಗೆ ಮಾತಾಡಬೇಕು? ಭಗವಂತನ ಬಗ್ಗೆ, ವೈಕುಂಠದ ಬಗ್ಗೆ ಮಾತಾಡಬೇಕು. ವಾಚಾಂಶಿ ವೈಕುಂಠ ಗುಣಾನುವರ್ಣನೆ. ಕರೋ ಹರೇರ್ ಮಂದಿರ ಮಾರ್ಜನಾದಿಶು. ಕೈಗಳಿಂದ ಏನು ಮಾಡ್ತಾ ಇದ್ದಾರೆ ಅವರು? ಮಂದಿರ ಮಾರ್ಜನ, ಕ್ಲೀನ್ ಮಾಡ್ತಾ ಇದ್ದಾರೆ ದೇವಸ್ಥಾನ. ಆಮೇಲೆ ಪಾದಗಳಿಂದ ಶ್ರುತಿಂ ಶ್ರವಣ ಮಾಡೋದ್ರಿಂದ ಏನು ಮಾಡ್ತಾ ಇದ್ದಾರೆ? ಚಕಾರ ಅಚ್ಯುತ ಸತ್ಕಥೋದಯ. ಅಚ್ಯುತ ಅಂದರೆ ಭಗವಂತನ ಕಥೆಯನ್ನು ಕೇಳ್ತಾ ಇದ್ದಾರೆ ಕಿವಿಗಳ ಮೂಲಕ. ಕಣ್ಣಿಂದ ಏನು ಮಾಡ್ತಾ ಇದ್ದಾರೆ? ಮುಕುಂದ ಲಿಂಗಾಲಯ ದರ್ಶನೇ ದೃಶ್ಯ, ಭಗವಂತನ ದರ್ಶನವನ್ನು ಪಡ್ಕೋತಾ ಇದ್ದಾರೆ. ಪಾದಗಳಿಂದ ಏನು ಮಾಡ್ತಾ ಇದ್ದಾರೆ? ಭಗವಂತನ ದೇವಾಲಯಕ್ಕೆ ಹೋಗ್ತಾ ಇದ್ದಾರೆ. ಮೂಗಿಂದ ಏನು ಮಾಡ್ತಾ ಇದ್ದಾರೆ? ಭಗವಂತನಿಗೆ ಅರ್ಪಿಸಿರುವಂಥ ಹೂವಿನ ವಾಸನೆಯನ್ನು ತಗೋತಾ ಇದ್ದಾರೆ. ಹೀಗೆ ಪ್ರತಿಯೊಂದು ಅಂಗವನ್ನು ಕೂಡ, ದೇಹದ ಪ್ರತಿಯೊಂದು ಇಂದ್ರಿಯವನ್ನು ಕೂಡ ಅಂಬರೀಷ ಮಹಾರಾಜ ಭಗವಂತನ ಸೇವೆಯಲ್ಲಿ ತೊಡಗಿಸ್ತಾ ಇದ್ದ. ಇದರಿಂದ ಏನಾಯಿತು? ಅವನು ಎಷ್ಟರ ಮಟ್ಟಿಗೆ ಅಂಬರೀಷ ಮಹಾರಾಜ ಶುದ್ಧನಾಗಿದ್ದ ಅಂದರೆ, ದೂರ್ವಾಸ ಮುನಿಗಳು ಬಹಳ ಕೋಪ ಅವರಿಗೆ. ಯಾವುದೋ ಒಂದು ಕಾರಣ ದೂರ್ವಾಸ ಮುನಿಗಳು ಅಂಬರೀಷ ಮಹಾರಾಜನನ್ನು ಕೊಲ್ಲೋದಕ್ಕೆ ಒಬ್ಬ ಅಸುರನನ್ನು ಸೃಷ್ಟಿ ಮಾಡ್ತಾರೆ. ಆ ಅಸುರ ಅಂಬರೀಷ ಮಹಾರಾಜನನ್ನು ಕೊಲ್ಲಕ್ಕೆ ಬರ್ತಾನೆ. ಅಂಬರೀಷ ಮಹಾರಾಜ ಸಂಪೂರ್ಣವಾಗಿ ಭಗವಂತನ ಮೇಲೆ ಅವಲಂಬಿತನಾದವನು. ಸುಮ್ಮನೆ ಮುಗಿದ್ಕೊಂಡು ಜೋಡಿಸ್ಕೊಂಡು ನಿಂತಿದ್ದಾನೆ. ಭಗವಂತನ ಸುದರ್ಶನ ಚಕ್ರ ಬರುತ್ತೆ ಅಂಬರೀಷ ಮಹಾರಾಜನ ಕಾಪಾಡೋಕ್ಕೆ. ಏನು ಮಾಡ್ತಾ ಇಲ್ಲ ಅವನು. ನಾವು ಹೆಣ್ಗಾಡ್ತಾ ಇದ್ದೀವಿ ಇಲ್ಲಿ, ನಮ್ಮ ಜೀವನ ನಡೆಸಬೇಕು, ನಾನು ಇದು ಮಾಡಬೇಕು ಅದು ಮಾಡಬೇಕು ಅಂತ. ಅವನು ಏನು ಮಾಡ್ತಾ ಇಲ್ಲ, ಎಲ್ಲವನ್ನು ಭಗವಂತನಿಗೋಸ್ಕರ ಮಾಡ್ತಾ ಇದ್ದಾನೆ. ಸುಮ್ಮನೆ ನಿಂತಿದ್ದಾನೆ. ಕೊಲ್ಲಬೇಕಾ ನೀವು ಕೊಲ್ಲಿ, ನಾವು ಕೊಲ್ಲಿ ಅಂತ ಅವನು ಕೊಲ್ಲಿ ಅಂತ ಹೇಳೋದಿಲ್ಲಿ. ಅಷ್ಟರೊಳಗೆ ಸುದರ್ಶನ ಚಕ್ರ ಬಂದು ಆ ಅಸುರನಂತೂ ಕೊಂದುಬಿಡ್ತು. ಆಮೇಲೆ ಯಾರಿಂದೆ ಹೋಯ್ತು? ದೂರ್ವಾಸ ಮುನಿಗಳಿಂದ. ದೂರ್ವಾಸ ಮುನಿಗಳು ಬ್ರಹ್ಮನ ಹತ್ರ ಹೋಗ್ತಾರೆ, ಶಿವನ ಹತ್ರ ಹೋಗ್ತಾರೆ, ವಿಷ್ಣು ಹತ್ರ ಹೋಗ್ತಾರೆ. ವಿಷ್ಣುನು ಕೂಡ ಹೇಳ್ಬಿಡ್ತಾನೆ. ವಿಷ್ಣುಗೆ ಹೇಳಿದ, ನಿಂದೆ ಅಲ್ವೇನಪ್ಪ ಸುದರ್ಶನ ಚಕ್ರ? ನಾನೇನು ಮಾಡೋಕ್ಕಾಗಲ್ಲ, ನನ್ನ ಭಕ್ತನ ಸ್ವಾಧೀನದಲ್ಲಿದೆ ನನ್ನ ಚಕ್ರ. ನೀನು ಹೋಗಿ ನನ್ನ ಭಕ್ತನ ಹತ್ರ ಕೇಳು, ಅವನು ಕ್ಷಮಾಪಣೆ ಕೊಟ್ಟರೆ ನಿನ್ನನ್ನು ಕ್ಷಮಿಸ್ತೀನಿ ನಾನು. ಸೊ ಇದು ಶುದ್ಧೀಕರಣದ ಶಕ್ತಿ. ನಾವು ಯಾವಾಗ ಶುದ್ಧರಾಗ್ತೀವೋ ಭಗವಂತನನ್ನೇ ನಮ್ಮ ನಿಯಂತ್ರಣ, ಭಗವಂತ ನಮ್ಮ ನಿಯಂತ್ರಣಕ್ಕೆ ಬಂದ್ಬಿಡ್ತಾನೆ. ಯಾಕೆಂದ್ರೆ ಅವನು ಗೊತ್ತು, ಇವ್ರು ಕೆಟ್ಟದಾಗ ನನ್ನ ದುರುಪಯೋಗ ಪಡಿಸ್ಕೊಳ್ಳಲ್ಲ, ಅವರ ಸ್ವಾರ್ಥಕ್ಕೋಸ್ಕರ ನನ್ನನ್ನು ಉಪಯೋಗಿಸ್ಕೊಳ್ಳಲ್ಲ ಅಂದ್ಬಿಟ್ಟು ಭಗವಂತನ ಶಕ್ತಿಗಳೆಲ್ಲ ನಿಂತಿರುತ್ತೆ ಭಕ್ತನ ಹಿಂದೆ, ಅವನನ್ನು ರಕ್ಷಣೆ ಕೊಡೋದಕ್ಕೆ, ಅವನ ಜೀವನವನ್ನು ನೋಡ್ಕೊಳ್ಳೋಕ್ಕೆ. ಇದು ಶುದ್ಧೀಕರಣದ ಫಲ. ಶುದ್ಧರಾದರೆ ನಾವು ಭಗವಂತ ಸ್ವಯಂ ನಮ್ಮ ಜೀವನವನ್ನು ನಡೆಸ್ತಾನೆ. ನಾವು ನಡೆಸೋ ಅವಶ್ಯಕತೆನಿಲ್ಲ. ಮತ್ತೆ ಕೊಳೆ ಇದ್ರೆ ಕೊಳೆ ತೆಗೆದಾಕ್ಬೇಕಲ್ಲ. ಕೊಳೆನ ಹೇಗೆ ತೆಗೆದಾಕ್ತಾನೆ ಭಗವಂತ ನಮ್ಮ ಜೀವನದಲ್ಲಿ? ಕಷ್ಟಗಳನ್ನು ಕೊಡೋದ್ರ ಮೂಲಕ. ಕಷ್ಟಗಳು ಬರ್ತಾ ಇದೆ ಅಂದರೆ ಅರ್ಥ ಏನು? ತುಂಬ ಕೊಳೆ ಇತ್ತು, ಹಾಗಾಗಿ ಏನೋ ಕೆಟ್ಟ ಕೆಲಸ ಮಾಡಿದ್ವಿ, ಮಾಡಬಾರ್ದು ಕೆಲಸ ಮಾಡಿ ಇವಾಗ ಒತ್ತಾಡ್ತಾ ಇದ್ದೀವಿ. ಅವಾಗ ಏನು ಮಾಡ್ಬೇಕು ನಾವು? ಮೊದಲು ಜೀವನದಲ್ಲಿ ದುಃಖ ಬಂದಾಗ ಏನು ಮಾಡ್ಬೇಕು ನಾವು? ಎರಡು ವಿಷಯಕ್ಕೆ ಜ್ಞಾಪಕ ಇಟ್ಕೋಬೇಕು ನಾವು. ಯಾವಾಗ ಜೀವನದಲ್ಲಿ ಕಷ್ಟ ಬಂದಾಗ ಏನು ಮಾಡಬೇಕು? ಪ್ರಾಯಶ್ಚಿತ್ತ. ಮೊದಲು ನಾನು ತಪ್ಪು ಮಾಡಿದ್ದೀನಿ, ನಾನು ಯಾವಾಗಲೂ ತಪ್ಪು ಮಾಡಿದ್ದೀನಿ, ಅದಕ್ಕೆ ನಾನಿವತ್ತು ಅನುಭವಿಸ್ತಾ ಇದ್ದೀನಿ. ಮೊದಲು ತಪ್ಪು ಒಪ್ಕೋಬೇಕು. ನಾವು ಅಹಂಕಾರವನ್ನು ತೋರೋದಕ್ಕಾಗಲ್ಲ. ಯಾರು ನೋಡ್ತಾರೆ ನಮ್ಮ ಅಹಂಕಾರ? ಪ್ರಕೃತಿಯ ನಿಯಮಗಳನ್ನು ನಾವು ಅಲ್ಲಾಡ್ಸೋಕ್ಕಾಗಲ್ಲ. ನಾವು ತಪ್ಪು ಮಾಡಿದರೆ ಶಿಕ್ಷೆ ಸಿಕ್ಕೇ ಸಿಗುತ್ತೆ. ಸೊ ಶಿಕ್ಷೆ ಸಿಕ್ಕ ತಕ್ಷಣ ತಲೆನೋವು ಬಂತ, ಯಾರಿಗೋ ತಲೆನೋವು ಕೊಟ್ಟಿದ್ದೆ ನಾನು, ಇನ್ನೇನೋ ಸಮಸ್ಯೆ ಆಯಿತಾ, ಇದೇ ರೀತಿ ನಾನು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟಿದ್ದೀನಿ. ಸೊ ಮೊದಲು ಆ ಜ್ಞಾಪಕ ಬರಬೇಕು, ಪ್ರಾಯಶ್ಚಿತ್ತ ಬರಬೇಕು. ಅಯ್ಯೋ ಕ್ಷಮಿಸ್ಬಿಡಪ್ಪ ಭಗವಂತ, ಗೊತ್ತಿತ್ತೋ ಗೊತ್ತಿಲ್ಲೇನೋ ತಪ್ಪು ಮಾಡಿಬಿಟ್ಟಿದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಡು ನನ್ನ, ಮತ್ತೆ ಈ ರೀತಿ ತಪ್ಪು ಮಾಡದೇ ಇರೋಂಗಾಗಲಿ. ಸೊ ಎರಡು ವಿಷಯ ಬರಬೇಕು ನಮಗೆ. ನಮ್ಮ ಜೀವನದಲ್ಲಿ ಕಷ್ಟ ಬಂದ ತಕ್ಷಣ ಮೊದಲು ಪ್ರಾಯಶ್ಚಿತ್ತ, ತಪ್ಪು ಒಪ್ಕೊಳ್ಳೋದು, ಆಮೇಲೆ ಜೀವನದಲ್ಲಿ ತಪ್ಪುಗಳನ್ನು ಮಾಡೋದನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲಾಂದ್ರೆ ಏನು ಪ್ರಯೋಜನ? ಮತ್ತೆ ಇನ್ನೊಂದು ಥರ ಕಷ್ಟ ಬರುತ್ತೆ. ನಾವಾರೆ ಕಷ್ಟ ಬಂದಾಗ ಏನು ಮಾಡ್ತೀವಿ? ಆ ಕಷ್ಟವನ್ನು ಪರಿಹರಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ, ಪರಿಹಾರ ಹುಡುಕ್ತಾ ಇದೀವಿ. ಹೇಗೋ ಇದರಿಂದ ಹೊರಗಡೆ ಬಂದ್ಬಿಟ್ರೆ ಸಾಕು ನಾನು. ಆದರೆ ಹೊರಗಡೆ ಸುಮ್ಮನೆ ಬರೋಕ್ಕಾಗಲ್ಲ ನಿಮಗೆ.
ಯಾಕಂದರೆ ತಪ್ಪು ಮಾಡಿದ್ದೀವಿ. ಇಂಡೈಜೆಷನ್ ಆದಮೇಲೆ ಅದೆಲ್ಲ ಕ್ಲೀನ್ ಆಗಾದ್ಮೇಲೆ ತಾನೇ ನಾವು ಹುಷಾರಾಗೋದು. ಅದಕ್ಕೆ ಔಷಧಿ ತೊಗೋಬೇಕು, ಡಾಕ್ಟರ್ ಹತ್ರ ಹೋಗಬೇಕು, ಇದು ಮಾಡಬೇಕು, ಇನ್ನೊಂದು ಮಾಡಬೇಕು. ಸೊ ಅದೇ ರೀತಿ ನಮ್ಮ ಜೀವನದಲ್ಲಿ ನಮಗೆ ಕಷ್ಟ ಬಂದಿದ್ರೆ ಅದರ ಅರ್ಥ ಏನು? ನಾವು ಭಾಳ ಮಾಡಬಾರ್ದ ಕೆಲಸಗಳನ್ನು ಮಾಡಿದ್ದೀವಿ, ಪ್ರಾಯಶ್ಚಿತ್ತ ಪಡಬೇಕು, ಕೆಟ್ಟ ಕೆಲಸವನ್ನು ಮಾಡೋದನ್ನು ನಿಲ್ಲಿಸಬೇಕು. ಅದಕ್ಕೆ ಕೆಟ್ಟದ್ದು ಸರಿ ಅನ್ನೋದನ್ನು ತಿಳ್ಕೋಬೇಕು. ಹಾಗಾಗಿ ಭಗವದ್ಗೀತೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಓಕೆನಾ? ಹಾಗಾಗಿ ಏನಕ್ಕೋಸ್ಕರ ನಾವು ಜೀವಿಸಬೇಕು? ಮನಸ್ಸು, ಬುದ್ಧಿ, ದೇಹ ಇವುಗಳನ್ನು ಶುದ್ಧೀಕರಿಸೋದಕ್ಕೋಸ್ಕರ. ನಾವು ಶುದ್ಧೀಕರಿಸ್ತಾ ಇದ್ದೀವಿ ಅಂತ ಹೇಗೆ ಗೊತ್ತಾಗುತ್ತೆ? ನಮ್ಮಲ್ಲಿರೋ ಕೊಳೆ ಹೋಗಿ ಸ್ವಲ್ಪ ನಮ್ಮ ಮುಖದಲ್ಲಿ ಕಳೆ, ನಮ್ಮ ಕಾರ್ಯಗಳಲ್ಲಿ ಸ್ವಲ್ಪ ಅರ್ಥ, ಕಾರಣ, ಡೈರೆಕ್ಷನ್, ಒಂದು ದಿಶೆ, ಒಂದು ಗುರಿ ಅನ್ನೋದು ನಮ್ಮ ಜೀವನದಲ್ಲಿ ಬಂದಾಗ ನಾವು ಸ್ವಲ್ಪ ಏನೋ ಕ್ಲೀನ್ ಆಗ್ತಾ ಇದ್ದೀವಿ ಅಂತ ಅರ್ಥ. ಓಕೆ, ಸೊ ಜೀವನವನ್ನು ನಡೆಸೋ ಕಾರಣ, ಉದ್ದೇಶ ಏನು? ಈ ಶುದ್ಧೀಕರಣ. ಇವಾಗ ಒಂದು ಸ್ವಲ್ಪ ಶುದ್ಧೀಕರಿಸ್ಕೊಳ್ಳೋಣ, ಒಂದು 10 ನಿಮಿಷ ಆದರೂ ಜಪ ಮಾಡೋಣ. ಯಾಕಂದರೆ ಎಲ್ಲಕ್ಕಿಂತ ಪ್ರಬಲವಾದ ಪ್ರಕ್ರಿಯೆ ಇದು, ಈ ಶುದ್ಧೀಕರಣ ಪ್ರಕ್ರಿಯೆ. ಈ ನಾಮ ಜಪಕ್ಕೆ, ನಾಮದಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ಶಾಸ್ತ್ರದಲ್ಲಿ ಹೇಳ್ತಾರೆ, ನಾಮಕಾರಿ ಬಹುಧಾ ನಿಜರ ಸರ್ವಶಕ್ತಿ ತತ್ರಾರ್ಪಿತ ನಿಯಮಿತ ಸ್ಮರಣೆಯ ಕಾಲ. ಭಗವಂತನಲ್ಲಿ ಇರೋ ಎಲ್ಲ ಶಕ್ತಿಯನ್ನು ಕೂಡ ಭಗವಂತ ಈ ಒಂದು ನಾಮದಲ್ಲಿ, ತನ್ನ ನಾಮದಲ್ಲಿ ಹಾಕ್ಬಿಟ್ಟಿದ್ದಾನೆ. ಹಾಗಾಗಿ ಭಾಳ ನಾವು ಮಾಡಬೇಕಾಗಿರೋದು ಪ್ರಾಮಾಣಿಕತೆಯಿಂದ ಪ್ರಯತ್ನವನ್ನು ಮಾಡಬೇಕು. ಪ್ರಯತ್ನನೇ ಮಾಡಲಿಲ್ಲ ಅಂದರೆ, ಉಜ್ಗೊಳ್ಳೆ ಇಲ್ಲೇ ಸೋಪು ತೊಗೊಂಡು ಉಜ್ಗೊಳ್ದೇ ಇದ್ರೆ ಹೆಂಗೆ ಕೊಳೆ ಹೋಗುತ್ತೆ? ಇದು ಸೋಪು, ಭಗವಂತನ ನಾಮ ಸೋಪು. ಹಾಗಾಗಿ ದಯವಿಟ್ಟು ಎಲ್ಲರೂ ಜಪಮಣಿಯನ್ನು ಕೆಳಗಡೆ ತಾಕಿಸ್ಬೇಡಿ, ಮೇಲಿಟ್ಕೊಳ್ಳಿ ಅಥವಾ ತೊಡೆ ಮೇಲಿಟ್ಕೊಳ್ಳಿ. ಮತ್ತು ಎಷ್ಟು ಮನಸ್ಸಿಟ್ಟು ಜಪವನ್ನು ಮಾಡಬೇಕು. ಜಪದ ಉದ್ದೇಶ ಏನು? ಪ್ರಾಯಶ್ಚಿತ್ತ, ಕ್ಷಮಾಪಣೆ ಕೇಳ್ತಾ ಇದೀವಿ ನಾವು ಭಗವಂತ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಟ್ಟು ನನ್ನನ್ನು ನಿನ್ನ ಸೇವೆಯಲ್ಲಿ ತಗೋ. ಯಾಕಂದರೆ ಭಗವಂತನ ಸಂಪರ್ಕ ಮಾಡಬೇಕು ಅಂದರೆ ನಾವು ಪರಿಶುದ್ಧರಾಗಿಲ್ಲದೆ ಇದ್ದರೆ ಭಗವಂತನ ಸಂಪರ್ಕ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಬಹಳ ಪ್ರಾರ್ಥನಾ ಭಾವದೊಂದಿಗೆ ಜಪವನ್ನು ಮಾಡಬೇಕು, ಮನಸ್ಸು ಶುದ್ಧವಾಗಬೇಕು. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ ಕಿ ಜಯ, ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜಯ.